ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ವಂದೇ ವಂದಾರುಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈಃ ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಕಂಸಧ್ವಂಸಿ ಪದಾಂಬೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರ್ಥಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸುತಂ. ದೃಢಧನ್ವ ಮಹಾರಾಜ ಒಮ್ಮೆ ಬೇಟೆಗೆ ಹೋಗಿದ್ದಾನೆ. ಬೇಟೆಯಾಡಿ ಮರಳಿ ಬರುವಾಗ ಅತ್ಯಂತ ದಣಿವಾಗಿತ್ತು. ಅಲ್ಲೇ ಕಂಡಂತಹ ಒಂದು ಸರೋವರ. ಆ ಸರೋವರದಲ್ಲಿ ನೀರನ್ನು ಕುಡಿದು ಅಲ್ಲೇ ಇರುವ ಒಂದು ಮರದ ನೆರಳಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಒಂದು ಗಿಣಿ ಆ ಮರದಲ್ಲಿ ಕುಳಿತು ಈ ರಾಜನನ್ನು ನೋಡಿ ಒಂದು ಶ್ಲೋಕ ಹೇಳ್ತಾ ಇದೆ. ವಿದ್ಯಮಾನಾತುಲ ಸುಖಂ ಆಲೋಕ್ಯಾತೀವ ಭೂತಲೆ ನ ಚಿಂತಯಸಿ ತತ್ವಂ ತ್ವಂ ತತ್ಕಥಂ ಪಾರಮೇಷ್ಯಸಿ. ಭೂಮಿಯ ಮೇಲೆ ಸಿಗುವ ಸುಖದಲ್ಲಿಯೇ ಮೈ ಮರೆತು ಬಿಟ್ಟಿದ್ದೀಯ. ಭಗವಂತನ ಚಿಂತನೆ ನಿನಗೆ ಬರ್ತಾನೇ ಇಲ್ಲ. ಹಾಗಾಗಿ ಈ ಸಂಸಾರದಿಂದ ನೀನು ಹೇಗೆ ಉದ್ಧಾರ ಆಗ್ತೀಯ ಅಂತ ಅದು ಶ್ಲೋಕ ರೂಪವಾಗಿ ಈ ರಾಜನನ್ನು ನೋಡಿ ಹೇಳ್ತಾ ಇದೆ. ಅದು ಒಂದ್ಸತಿ ಹೇಳಿದ್ದಲ್ಲ. ವಾರಂ ವಾರವಿದಂ ಪದ್ಯಂ ಪಪಾಟ ನೃಪತೆ ಪುರಃ. ಮತ್ತೆ ಮತ್ತೆ ಆ ರಾಜನ ಮುಂದೆ ಬರೋದು, ಆ ಶ್ಲೋಕವನ್ನು ಹೇಳೋದು, ಅಲ್ಲಿ ಹಾರಿ ಹೋಗೋದು, ಹೀಗೆ ಮಾಡ್ತಾ ಇದೆ. ಇದನ್ನು ನೋಡಿ ಆ ರಾಜನಿಗೆ ಆಶ್ಚರ್ಯ ಆಯಿತು. ಕಿಂವಾನಾಯಂ ಭವೇತ್ ಕೃಷ್ಣ ದ್ವೈಪಾಯನ ಸುತಃಪರ. ಇದು ಯಾವ ಗಿಳಿ ಇದು? ಪರೀಕ್ಷಿತ ರಾಜನನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ಶುಕ ಮುನಿಗಳಂತೆ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದೆಯೋ ಏನೋ ಅಂತ ಚಿಂತೆ ಮಾಡ್ತಾ ಇದ್ದಾನೆ.
ಹಾಗೆ ವಿಚಾರ ಮಾಡ್ತಾ ಮನೆಗೆ ಬಂದ. ಅದೇ ಚಿಂತೆ ತಲೆ ಒಳಗೆ. ಆ ಗಿಣಿ ಏನು ಹೇಳಿತ್ತೋ ಅದರದೇ ಚಿಂತೆ. ಯಾಕಿದು ಹೀಗೆ ಹೇಳೋಯ್ತು, ನಾನು ಏನು ಮಾಡಬೇಕು ಅಂತ ಬಹಳ ಚಿಂತೆಯಲ್ಲಿ ಮುಳುಗಿಬಿಟ್ಟಿದ್ದಾನೆ. ಅವ ಹೆಂಡತಿಯಾದ ಗುಣಸುಂದರಿ ಕೇಳಿದ್ದಾಳೆ, ಯಾಕೋ ನಿಮ್ಮ ಮುಖ ತುಂಬ ಚಿಂತಾಕ್ರಾಂತವಾಗಿದೆ, ಏನು ಹೇಳಲೇ ಇಲ್ಲ. ಆ ಸಂದರ್ಭದಲ್ಲಿ ಆ ರಾಜನ ಮನೆಗೆ ವಾಲ್ಮೀಕಿ ಮಹರ್ಷಿಗಳು ಬಂದಿದ್ದಾರೆ. ಮನೆಗೆ ಯಾರಾದರೂ ದೊಡ್ಡವರು ಬರ್ತಾರೆ ಅಂದರೆ ಅದು ಜನ್ಮಾಂತರದ ಪುಣ್ಯ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವರಿಗೆ ಸ್ವಾಗತವನ್ನು ಕೋರಿದ ರಾಜ ಕುಶಲ ಪ್ರಶ್ನೆಯನ್ನು ಮಾಡಿದ. ಅವರು ಬಂದಾಗ ರಾಜ ವಾಲ್ಮೀಕಿ ಮಹರ್ಷಿಗಳಲ್ಲಿ ಆ ಗಿಣಿ ತನ್ನ ಮುಂದೆ ಏನು ಹೇಳಿದೆ ಆ ವಿಷಯವನ್ನು ಹೇಳ್ತಾ ಇದ್ದಾನೆ. ಮತ್ತೆ ಕೇಳ್ತಾ ಇದ್ದಾನೆ, ನನ್ನ ಯಾವ ಜನ್ಮದ ಪುಣ್ಯದಿಂದಾಗಿ ಇಷ್ಟು ಸುಖವಾಗಿ ನಾ ಇದ್ದೇನೆ, ಸುಖದ ಮಧ್ಯದಲ್ಲಿ ಆ ಗಿಣಿ ಹೇಳಿದ ಮಾತಿಗೆ ಏನರ್ಥ, ದಯಮಾಡಿ ನನಗೆ ಉತ್ತರಿಸಿ ಅಂತ ಜ್ಞಾನಿಗಳಾದ ಯಾರು ರಾಮಾಯಣವನ್ನು ರಚನೆ ಮಾಡಿದ್ದಾರೋ ಅಂತ ಮಹರ್ಷಿಗಳು ವಾಲ್ಮೀಕಿಗಳಿಂದ ಈ ದೃಢಧನ್ವ ಮಹಾರಾಜ ಕೇಳ್ತಾ ಇದ್ದಾನೆ. ಒಂದು ಕ್ಷಣ ಕಾಲ ವಾಲ್ಮೀಕಿ ಮಹರ್ಷಿಗಳು ಧ್ಯಾನ ಮಾಡಿದ್ದಾರೆ, ಅಂತರ್ಮುಖಿಗಳಾಗಿದ್ದಾರೆ. ಸಾಮಾನ್ಯವಾಗಿ ಯಾರ ಬಗ್ಗೆ ಆದರೂ ಜ್ಞಾನಿಗಳು ಒಂದು ಕ್ಷಣ ವಿಚಾರ ಮಾಡಿದ್ರೆ ಸಾಕು, ಅವರ ಜನ್ಮಾಂತರ ಕೂಡ ಅವರಿಗೆ ತಿಳಿದು ಹೋಗುತ್ತೆ. ನಾವೆಲ್ಲ ಇತಿಹಾಸದಲ್ಲಿ ಕೇಳ್ತೇವೆ, ಗೋಪಾಲದಾಸರು 3 ಜನ್ಮಗಳ ಇತಿಹಾಸವನ್ನು ತಂಬಳಿ ಜ್ಯೋತಿಷ್ಯಕ್ಕೆ ಬಂದವರಿಗೆ ಹೇಳೋರಂತೆ. ಹಿಂದೆ ಏನಾಗಿದ್ರಿ, ಅದ್ರ ಹಿಂದೆ ಏನಾಗಿದ್ರಿ. ವಿಜಯದಾಸರು 7 ಜನ್ಮಗಳಿಗೂ ಹಿಂದೆ ಹೋಗಿ ಹೇಳ್ತಿದ್ರಂತೆ. ಅಂದರೆ ಜ್ಞಾನಿಗಳು ಹೀಗೆ ಯಾರದೇ ಮುಖ ನೋಡಿದ್ರೆ ಸಾಕು, ಅವರ ಜನ್ಮದ ಯೋಗ್ಯತೆ ಅವರ ಎಲ್ಲವೂ ಕೂಡ ಅವರ ಅರಿವಿಗೆ ಬರುವಂಥದ್ದು. ಹೀಗಾಗಿ ವಾಲ್ಮೀಕಿ ಮಹರ್ಷಿಗಳು ಕ್ಷಣಕಾಲ ಅಂತರ್ಮುಖಿಗಳಾಗಿ ತತ್ಕ್ಷಣ ರಾಜನಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಪ ರಾಜ, ನೀನು ಜನ್ಮಾಂತರದಲ್ಲಿ ತಾಮ್ರಪರ್ಣಿ ನದಿ ಅಂತ ಆ ತೀರದಲ್ಲಿ ವಾಸ ಮಾಡುವ ಒಬ್ಬ ಬ್ರಾಹ್ಮಣ, ದ್ರವಿಡ ದೇಶದಲ್ಲಿ ನೀನು ಹುಟ್ಟಿದವ. ಆ ಬ್ರಾಹ್ಮಣ ಜನ್ಮದಲ್ಲಿ ನಿನಗೆ ಸುದೇವ ಅಂತ ಹೆಸರಿತ್ತು. ನೀನು ಎಂತಹ ಬ್ರಾಹ್ಮಣ ಅಂದರೆ ಒಳ್ಳೆ ಸತ್ಯವಾದಿ, ಯಾವಾಗಲೂ ಸತ್ಯವಾದ ಮಾತನ್ನೇ ಆಡುವವ, ಸುಳ್ಳಾಡಿದ್ದೇ ಇಲ್ಲ, ಇಡೀ ಜನ್ಮದ ಒಳಗೆ ಸುಳ್ಳಾಡಿದ್ದಿಲ್ಲ. ಮತ್ತೆ ಅತ್ಯಂತ ಧಾರ್ಮಿಕ. ಈ ಎಲ್ಲದಕ್ಕಿಂತಲೂ ಕೂಡ ಹೆಚ್ಚಾಗಿ ಆ ಬ್ರಾಹ್ಮಣನಲ್ಲಿದ್ದ ದೊಡ್ಡ ಗುಣ ಯಾವುದು ಅಂದರೆ ಯದೃಚ್ಛ ಲಾಭ ಸಂತುಷ್ಟತ. ಬ್ರಾಹ್ಮಣರ ತೇಜಸ್ಸು ವೃದ್ಧಿ ಆಗೋದು ಯಾವಾಗ ಅಂದರೆ ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಪಡಬೇಕಂತೆ. ಅದು ಆ ಬ್ರಾಹ್ಮಣನಿಗಿತ್ತು. ಯಥಾ ಲಾಭೇನ ತೋಷವಾನ್. ಏನು ಯಾವ ಕಾಲಕ್ಕೆ ಭಗವಂತ ಏನು ಕೊಡ್ತಾನೋ ಅಷ್ಟರೊಳಗೇನೆ ತೃಪ್ತಿಯ ಬದುಕು. ಜೊತೆಗೆ ವೇದಾಧ್ಯಯನ ಸಂಪನ್ನ, ವಿಷ್ಣು ಭಕ್ತಿ ಪರಾಯಣ, ಒಳ್ಳೆ ವೇದಾಂತವನ್ನು ಅಧ್ಯಯನ ಮಾಡಿದ ಮಹಾನುಭಾವನಾಗಿದ್ದಿ. ಾದಿಯಾಗ ಇಚ್ಛಾ ತೋಷಯಾಮಾಸ ತಂಹರಿಂ. ಪ್ರತಿನಿತ್ಯ ಬ್ರಾಹ್ಮಣರಿಗೆ ವಿಹಿತವಾದ ಕರ್ಮ 6 ಕರ್ಮ ಮಾಡಿದರೆ ಅವನು ಬ್ರಾಹ್ಮಣ ಅಂತ. 6 ಕರ್ಮ ನಾವು ಮಾಡೋ ಒಂದೊಂದು ಪ್ರಾರಬ್ಧ ಕರ್ಮದಂತೆ ಮಾಡ್ತಿರ್ತೀವಿ. ನಮಗೆ 6 ಕರ್ಮ ಅಂದರೆ ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ 6 ಮಾಡಬೇಕಂತ. ಷಟ್ಕರ್ಮ ಮಾಡಬೇಕು. ಆಮೇಲೆ ವೈಷ್ಣವ ನೆನಬೇಕು. ಷಟ್ಕರ್ಮ ಮಾಡಬೇಕು. ನಾವು ವೈಷ್ಣವರಾಗಬೇಕಾದ್ರೆ 6 ಕರ್ಮ ಮಾಡಿ ಆಮೇಲೆ ನಾವು ವೈಷ್ಣವರು ಅಂತ ಹೇಳಬೇಕಂತ. ಇವನು ಯಜ್ಞ ಯಾಗಾದಿಗಳನ್ನು ಮಾಡ್ತಾ
ಭಗವಂತನ ಆರಾಧನೆ ಮಾಡಿದ. ಅಂದರೆ ದಿನ ಹೋಮ ಮಾಡ್ತಿದ್ನ ಅಂತ ಕೇಳಬಾರ್ದು. ಯಜ್ಞ ಅಂದರೆ ಮಾಡುವ ಎಲ್ಲ ಕರ್ಮಗಳನ್ನು ಯಜ್ಞಾನುಸಂಧಾನವಾಗಿ ಮಾಡ್ತಿದ್ದ. ಯಜ್ಞ ಅಂದರೆ ಯಜ ಪೂಜಾಯಾಮ್ ಅಂತ. ಮಾಡುವ ಎಲ್ಲ ಕರ್ಮಗಳು ಕೂಡ ಭಗವಂತ ನೀನು ಪ್ರೀತನಾಗುವಂತ ದೇವರ ಪ್ರೀತಿಗಾಗಿ ಸಕಲ ಕರ್ಮಗಳನ್ನು ಮಾಡಿದರೆ ಅದೇ ನಿಜವಾದ ಯಜ್ಞ. ಮತ್ತೆ ಬೇರೆ ಯಜ್ಞ ಅಂತ ಇಲ್ಲ. ನೀವು ವರ್ಣ ಆಶ್ರಮಕ್ಕೆ ಶಾಸ್ತ್ರದಲ್ಲಿ ಯಾವುದನ್ನು ವಿಹಿತ ಅಂತ ಹೇಳಿದೆಯೋ ಆ ಕರ್ಮಗಳನ್ನೇ ಯಾವುದೇ ಕಾಮನೆ ಇಲ್ಲದೆ ನಾನು ಮಾಡ್ತಾ ಇದ್ದೇನೆ ಎನ್ನುವ ಅಹಂಕಾರ ಇಲ್ಲದೆ ಭಗವಂತ ನೀನು ಪ್ರೀತನಾಗು ಅಂತ ಮಾಡಿಬಿಟ್ರೆ, ಆ ಸುದೇವ ಬ್ರಾಹ್ಮಣನಿಗೆ ಹೆಂಡತಿ ಆ ಕಾಲದಲ್ಲಿ ಜನ್ಮಾಂತರದಲ್ಲಿ ಗೌತಮಿ ಅಂತ, ಅವಳ ಹೆಸರು ಗೌತಮರ ಮಗಳಂತೆ, ಗೌತಮಿ ಅಂತ. ಇಷ್ಟು ಒಳ್ಳೆ ಹೆಣ್ಣು ಮಗಳು ಅಂದರೆ ಬಹಳ ಅನುರೂಪ ದಂಪತಿಗಳು, ಸಹಧರ್ಮಿಣಿ ಸಹಚಾರಿಣಿ ಆ ಹೆಂಡತಿ. ಎಲ್ಲ ಇತ್ತು ಆ ದಂಪತಿಗಳಿಗೆ, ಬೆಕ್ಕದ ಮಕ್ಕಳಾಗಿಲ್ಲ. ವ್ಯತೀತ ಸುಮಹಾನ್ ಕಾಲ ಪ್ರಾಪಾಸೌ ಸಂತತಿಂ ನಹಿ, ತುಂಬ ಕಾಲ ಆಯಿತು, ಅರ್ಥಾತ್ ವೃದ್ಧಾಪ್ಯ ಬಂತು. ಎಂತಹ ಅದ್ಭುತವಾದ ತಪಸ್ಸನ್ನು ಮಾಡಿದ್ದಾರೆ ಅಂದರೆ ವರ್ಣನೆ ಮಾಡ್ತಾ ಇದೆ. ಅವರು ಒಮ್ಮೆ ಕಣ್ಣು ಮುಚ್ಚಿ ದೇವರ ಧ್ಯಾನಕ್ಕೆ ಕೂತ್ರೆ 5 ದಿನ ಉಪವಾಸ ಮಾಡ್ತಿದ್ರು. 5 ದಿನ, ಇಡೀ ಜನ್ಮದಲ್ಲಿ 5 ದಿನ ಉಪವಾಸ ಮಾಡೋದು ಒಂದು ವ್ರತ ಇದೆ, ಭೀಷ್ಮ ಪಂಚಕ ಅಂತ ಕರೀತಾರೆ. ತಿಂಗಳಲ್ಲಿ 5 ಉಪವಾಸ ಇದೆ, ವಿಷ್ಣು ಪಂಚಕ ಅಂತ ಹೇಳ್ತಾರೆ. ಮಾಸದಲ್ಲಿ 2 ಉಪವಾಸ ಇದೆ, ತಿಂಗಳಿಗೆ 2, ಶುಕ್ಲ ಪಕ್ಷ ಕೃಷ್ಣ ಪಕ್ಷದ ಏಕಾದಶಿ. ನಮ್ಗೆ ಅಷ್ಟು ಮಾಡೋಷ್ಟ್ರೊಳಗೆ ಕಣ್ಗುಡ್ಡೆ ಮೇಲೆ ಬಂದ್ಬಿಟ್ಟಿರುತ್ತೆ. 5 ದಿನಕ್ಕೊಂದ್ಸತಿ ಉಪವಾಸ ಮಾಡೋದು ದೊಡ್ಡದಲ್ಲ. ನಮಗೆ ಉಪವಾಸಕ್ಕಿಂತಲೂ ನಮಗೆ ಪಾರಣೆದು ಭಾರಿ ಪ್ರಿಪ್ರೇಷನ್. ಇಡೀ ಉಪವಾಸ ದಿನವನ್ನು ಪಾರಾಯಣಕ್ಕಿಂತಲೂ ಪಾರಣೆ ಪ್ರಿಪ್ರೇಷನಲ್ಲಿ ಕಳೆದದ್ದೇ ಜಾಸ್ತಿ. ಇಲ್ಲಿ ನೋಡಿ, ಉಪವಾಸದ ಕತೆ ಇದೆ, ಮುಂದಿನ ಕತೆ ತುಂಬ ಚೆನ್ನಾಗಿದೆ. ಅವರು 5 ದಿನ ಉಪವಾಸ ಮಾಡ್ತಿದ್ರಂತೆ. 5 ದಿನ ಉಪವಾಸ ಆದಮೇಲೆ 6ನೇ ದಿನ ಪಾರಣೆ ಅಂತಿಲ್ಲ. ಮತ್ತೇನು ಮಾಡ್ತಿದ್ರು ಅಂದರೆ, ಸ್ನಾನ ಮಾಡೋದು, ದೇವರ ಪೂಜೆ ಮಾಡೋದು 6ನೇ ದಿನ, ಒಂದು ಹಿಡಿ ಒಣಗಿದ ಎಲೆಯನ್ನು ಮಾತ್ರ ತಿನ್ನೋದು. ಯಾರಿಗೆ ಸಾಧ್ಯ ರೀ 6ನೇ ದಿನ ಒಣಗಿದ ಎಲೆ ತಿನ್ನೋದು ಅಂದರೆ? 5 ದಿನ ಮಾಡಿದ್ರಲ್ವಾ, ಮಾಡೋದೇ ಇಲ್ಲ ಮೊದಲು. 5 ದಿನ ಉಪವಾಸ ಮಾಡಿ ಸತ್ಸಂತಾನಕ್ಕೋಸ್ಕರವಾಗಿ ಭಗವಂತ ನೀನು ಪ್ರೀತನಾಗುವಂತ ಎಲ್ಲ ಭೋಗ ಭಾಗ್ಯಗಳನ್ನು ಬದಿಗೊತ್ತಿ ಆ ವೃದ್ಧರಾದಂತಹ ದಂಪತಿಗಳು ಒಣಗಿದ ಎಲೆ, ಸ್ವಲ್ಪ ನೀರು ಹೀಗೆ ಸ್ವೀಕಾರ ಮಾಡಿದ್ದಾರೆ. ನಾವು ಧ್ರುವನ ಕಥೆಯಲ್ಲಿ ಕೇಳ್ತೇವೆ, ತ್ರಿರಾತ್ರಾಂತೆ ತ್ರಿರಾತ್ರಾಂತೆ ಕಪಿತ್ತ ಬದರಾಶನ. 5 ವರ್ಷದ ಪುಟ್ಟ ಬಾಲಕ 3 ದಿನ ಉಪವಾಸ ಮಾಡಿ 4ನೇ ದಿನ ಬಂದಾಗ ಒಂದು ಬೋರೆಯ ಹಣ್ಣು, ಬೇಲದ ಹಣ್ಣನ್ನು ಮಾತ್ರ ತಿಂತಾ ಇತ್ತು. ಆ ರೀತಿ 5 ತಿಂಗಳು ಆ ಪುಟ್ಟ ಮಗು ಉಪವಾಸ ಮಾಡಿ. ಇವರು ವಯಸ್ಸಾದವರು, ಇವರೆಷ್ಟು ಉಪವಾಸ ಮಾಡಿದ್ದಾರೆ, ಇವರೆಷ್ಟು ದಿನ ತಪಸ್ಸು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವರು 24 ವರ್ಷ ಮಾಡಿದ್ದಾರಂತೆ. ಈ ರೀತಿ 24 ವರ್ಷ ಪ್ರತಿ 5 ದಿನಕ್ಕೊಮ್ಮೆ ಒಣಗಿದ ಎಲೆ ತಿನ್ನೋದು, ಸ್ವಲ್ಪ ನೀರು ಕುಡಿಯೋದು, ಮತ್ತೆ ತಪಸ್ಸು, ಮತ್ತೆ 5 ದಿನ ಆದ್ಮೇಲೆ ಒಂಚೂರು ಎಲೆ. ಎಂಥ ಅದ್ಭುತವಾದ, ಅಂದರೆ ದೇಹ ಕಾಯಕ್ಲೇಶ, ಭಗವಂತನಿಗೆ ಕಾಯಕ್ಲೇಶವನ್ನು ಅರ್ಪಣೆ ಮಾಡತಕ್ಕಂಥದ್ದು. ಹೀಗೆ ಮಾಡಿದ್ದಾರೆ. ಅವರು ಮಾಡಿದ ತಪಸ್ಸಿಗೆ ಮೆಚ್ಚಿ ಭಗವಂತ ಅವರಿಗೆ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾನಂತ. ಗರುಡಾರೂಢನಾಗಿ ಭಗವಂತ ಅವರಿಗೆ ದರ್ಶನ ಕೊಟ್ಟಿದ್ದಾನೆ. ಅತ್ಯುಗ್ರಂ ತಪೋ ದೃಷ್ಟ್ವಾ ಭಗವಾನ್ ಭಕ್ತವತ್ಸಲಃ ಪ್ರಾದುರ್ಬಭೂವ ತರಸಾ ಗರುಡೋಪರಿ ಸಂಸ್ಥಿತಃ.
ಗರುಡಾರೂಢನಾಗಿ ಭಗವಂತ ಆ ದಂಪತಿಗಳಿಗೆ ದರ್ಶನ ಕೊಟ್ಟನಂತೆ. ನಮ್ಗೆ ಈ ಕಥೆ ಕೇಳುವಾಗ ಅನಿಸೋದು, ಅಲ್ಲ, ದೇವರು ದರ್ಶನ ಕೊಡೋದು ನಿಶ್ಚಯ ಆಗಿದ್ರೆ 24 ವರ್ಷ ಈ ಬ್ರಾಹ್ಮಣರನ್ನ ಯಾಕೆ ಗೋಳು ಹಾಕೋಬೇಕು? ಬೇಗ ಬರಬಾರ್ದಾ? ಬರಲ್ಲ. ಯಾಕೆ ಬರಲ್ಲ? ಅವನು ಬಂದರೂ ನಮ್ಮ ಕಣ್ಣಿಗೆ ಕಾಣಲ್ಲ. ಯಾಕೆಂದರೆ ಅವನನ್ನು ನೋಡುವ ಶಕ್ತಿ ನಮಗೆ ಬರಬೇಕಾದ್ರೆ ಇಷ್ಟೆಲ್ಲ ಕಾಯಕ್ಲೇಶ ಪಟ್ಟವರಿಗೆ ಮಾತ್ರ ದೇವರ ದರ್ಶನ ಆಗುತ್ತೆ. ಕಷ್ಟಪಡದಿದ್ದವರಿಗೆ ಸುಖದ ಅನುಭವ ಚೆನ್ನಾಗಿ ಆಗಲ್ಲ. ಈ ಮಳೆಯಲ್ಲಿ ಚೆನ್ನಾಗಿ ತೊಯ್ದವರಿಗೆ ಬಿಸಿ ಬಿಸಿ ಒಂದು ಲೋಟ ಕೊಟ್ಟರೆ ಆನಂದ ಆಗತ್ತೆ. ಸುಖಗಳಿಗೆ ಮೂಲ ಕಾರಣದ ಭಗವಂತ ಅವನು ಕಣ್ಣಿಗೆ ಕಾಣಬೇಕಾದ್ರೆ ನಿಜವಾಗಿಯೂ ದೇವರು ಕಾಣೋದು ಕಾಣದೇ ಇರೋದು ಅಂತಿಲ್ಲರಿ. ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ. ಅವನ ಇರುವಿನ ಅರಿವು, ಅದರ ಅನುಭವ ನಮಗಾಗಬೇಕಾದ್ರೆ ನಾವು ನಮ್ಮ ದೇಹವನ್ನು ಅಷ್ಟು ಕಾಯಕ್ಲೇಶಗಳಿಂದ ತಪಸ್ಸು ಮಾಡಿ ಭಗವಂತನ ಬರುವಿಕೆಗಾಗಿ, ಭಗವಂತನ ಪ್ರೀತಿಗಾಗಿ, ಭಗವಂತನ ಪ್ರಾಪ್ತಿಗಾಗಿ ಮಾಡಬೇಕಂತೆ. 24 ವರ್ಷ ಆ ದಂಪತಿಗಳು ಮಾಡಿದ್ದಾರೆ. ಉಗ್ರವಾದ ಕಠಿಣವಾದ ತಪಸ್ಸು ಮಾಡಿದ್ದಾರೆ. ನೋಡಿ, ಇಲ್ಲೊಂದು ಶಬ್ದ ಅದೃಷ್ಟ ಅಂತಿದೆ. ದೇವರು ನೋಡ್ತಾನಂತೆ. ಅವನು ಡೇ 1 ನೋಡಿರ್ತಾನಂತೆ. 1 ನೋಡಿ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅವನು ದಿಢೀರಂತ ಯಾರನ್ನು ಉದ್ಧಾರ ಮಾಡಿದ್ದಲ್ಲ. ಭಗವಂತ ಯಾರನ್ನಾದರೂ ಉದ್ಧಾರ ಮಾಡಿದ್ದನ್ನು ನಾವು ಭಾಗವತಾದಿಗಳಲ್ಲಿ ಕೇಳಿದರೆ ಅದು ಆ ಜನ್ಮದ್ದು ಮಾತ್ರ ತಿಳ್ಕೊಳ್ಬೇಡಿ. ಜನ್ಮಾಂತರದ ಸಾಧನೆ ಇದ್ದವರಿಗೆ ಮಾತ್ರ ಆ ಭಗವತ್ ಪ್ರಾಪ್ತಿ, ಭಗವಂತನ ದರ್ಶನ, ಅವನ ಅನುಗ್ರಹ ಸಿಗುತ್ತೆ. ಸಾಮಾನ್ಯರಿಗೆ ಸಿಗುವಂಥದ್ದಲ್ಲ ಅಂತ ತಿಳಿಸ್ತಾ ಇದ್ದಾರೆ. ತಂ ದೃಷ್ಟ್ವಾ ನವಜಲದೋಪಮಂ ಮುರಾರಿಂ ದೋರ್ದಂಡೈ ಜಗದವನ ಕ್ಷಮೈ ಚತುರ್ಭಿಃ ಸಂಲಕ್ಷ್ಮ್ಯಂ ಮುದಿತ ಮುಖಂ ಸುದೇವ ಶರ್ಮ ಸಾಷ್ಟಾಂಗಂ ನತಿ ಮಕರೋನ್ಮುದಾ ಮುಕುಂದಂ. ಆ ಸುದೇವ ಶರ್ಮ ಭಗವಂತನನ್ನ ನೋಡ್ತಾ ಇದ್ದಾನೆ. ಹೇಗಿದ್ದಾನೆ? ನವ ಜಲದೋಪಂ, ಅಗತಾನೆ ಅರಳುವ ಕಮಲ ಎಷ್ಟು ಕಾಂತಿಯಿಂದ ಯುಕ್ತವಾಗಿರಬೇಕೋ ಅವನ ಮುಖ ಕಮಲ ಆಗಿದೆಯಂತೆ ಆ ಭಗವಂತನದು. ಮುರಾರಿಂ, ಯಾರದು? ಮುರನಾಮಕ ದೈತ್ಯನನ್ನ ಸಂಹಾರ ಮಾಡಿದ ಆ ಭಗವಂತ. ದೋರ್ದಂಡೈಹಿ, ತನ್ನ ಚತುರ್ಭುಜಗಳಿಂದ ಇಡೀ ಜಗತ್ತನ್ನೇ ಯಾವಾಗಲೂ ರಕ್ಷಣೆ ಮಾಡ್ತಾ ಇದ್ದಾನಂತ ಚತುರ್ಭುಜನಾದ ಭಗವಂತನನ್ನ ಕಂಡಿದ್ದಾನಂತ. ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ಶಂಖ ಚಕ್ರ ಗದಾ ಪದ್ಮ ದರಾಶ್ಚಿಂತ್ಯಾ ಹರೇರ್ಭುಜಾ ಪೀನವೃತ್ತ ಜಗದ್ರಕ್ಷ. ಜಗದ್ರಕ್ಷಣೆಗಾಗಿ ಭಗವಂತ 4 ತೋಳುಗಳಲ್ಲಿ ಶಂಖ ಗದ ಕಮಲವನ್ನ ಧಾರಣೆ ಮಾಡಿದ್ದಾನೆ. ಅಂತಹ ಭಗವಂತನನ್ನ ನೋಡ್ತಾ ಇದ್ದಾನೆ. ಮುದಿತ ಮುಖಂ ಸಂಲಕ್ಷ್ಮ್ಯಂ, ಆ ಭಗವಂತನನ್ನ ಚೆನ್ನಾಗಿ ನೋಡಿದಂತೆ. ನೋಡಿದಾಗ ಏನಾಯ್ತಂದ್ರೆ ಅವನಿಗೆ ಮುಖ ಅರಳುತ್ತಂತೆ. ಮುದಿತ ಮುಖಂ, ಯಾವಾಗಲೂ ಹಾಗಾಗಬೇಕಂತ. ದೇವರನ್ನ ನೋಡಿದಾಗ ಮುಖ ಅರಳಬೇಕಂತ. ನಮಗೆ ಮನೇಲಿ ಗಂಟು ಮುಖ ಇರುತ್ತೆ, ಅದು ಪರ್ಮನೆಂಟ್ ಆಗ್ಬಿಟ್ಟಿರುತ್ತೆ. ದೇವ್ರ ಹತ್ರ ಹೋದ್ರು ಹೀಗೆ ಗಂಟು ಹಾಕೊಂಡು ನೋಡ್ತಿರ್ತೀವಿ ದೇವ್ರನ್ನ. ದೇವ್ರು ನೋಡಿದ್ರು ಹಾಗೆ, ಆಚಾರ ನೋಡಿದ್ರು ಹಾಗೆ, ಯಾರು ನೋಡಿದ್ರು ಹಾಗೆ ಗಂಟು. ಆದರೆ ದೇವರು ನೋಡಿದ್ರೆ ನಮ್ಮ ಮುಖದ ಗಂಟೆಲ್ಲ ಸಡಿಲ ಆಗ್ಬಿಡುತ್ತಂತೆ. ಇವನು ಮುದಿತ ಮುಖ ಮರಳಿದೆಯಂತೆ. ಇದು ಭಾಗವತದಲ್ಲಿ ಒಂದು ಕಡೆ ಬರುತ್ತೆ. ಧ್ರುವ ಮಹಾರಾಜ ಕಾಡಿಗೆ ಹೋಗುವಾಗ ಅವ್ರ ತಾಯಿ ಹೇಳ್ತಾಳೆ, ನೀನು ಕಾಡಿಗೆ ಹೋಗ್ತಾ ಇದೆಯಾ? ದೇವ್ರನ್ನ ನೋಡ್ಲಿಕ್ಕೆ ಹೋಗ್ತಿದೀಯಾ? ದೇವ್ರ ದರ್ಶನ ಕೊಟ್ರೆ ಇವನೇ ದೇವರು ಅಂತ ಐಡೆಂಟಿಫೈ ಹೇಗೆ ಮಾಡ್ತೀಯಾ? ನೋಡಿ, ಅವರ ಅಮ್ಮನೂ ನೋಡಿಲ್ಲ, ಆದರೆ ಮಗನಿಗೆ ಹೇಳ್ತಾಳೆ, ಯಾರನ್ನ ನೋಡಿದ್ರೆ ಮೈ ಮನಸ್ಸು ಮಾತು ಅರಳತ್ತೋ ಅವನೇ ದೇವರು ಅಂತ. ನಮ್ಗೆ ಅರಳೋದೇ ಇಲ್ಲ. ಯಾರು ನೋಡಿದ್ರು ಮುಖ ಕೆಟ್ಟದಾಗ್ಬಿಡುತ್ತೆ. ಯಾಕಂದ್ರೆ ನೋಡಿ ಸಾಕಾಗಿರುತ್ತೆ. ದಿನ ಬೆಳಗಾದ್ರೆ ಅದೇ ಮುಖ ಅಲ್ಲ. ಆದರೆ ಭಗವಂತನ ಮುಖ ಹಾಗೆ ಯಾರಿಗೂ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮನೋನಯನ ವರ್ಧನಂ ಅಂತ ಹೇಳ್ತಾಳೆ. ಯಾರನ್ನ ನೋಡಿದಾಗ ಮನಸ್ಸು ಅರಳತ್ತೋ ಕಣ್ಣು ಅರಳತ್ತೋ ಅವನೇ ದೇವರು ಅಂತ. ಹಾಗಾಗಿ ಗರುಡಾರೂಢನಾಗಿ ಬಂದ ಭಗವಂತನನ್ನ ಕಂಡಂತಹ ಸುದೇವ ಶರ್ಮ ಮುಖ ಕಮಲ ಅರಳುಬಿಟ್ಟಿದೆ. ಸಾಷ್ಟಾಂಗಂ ನತಿ ಅಕರೋನ್ಮುದಾ ಮುಕುಂದಂ, ಸಂತೋಷದಿಂದ ಯಾವಾಗಲೂ ದೇವರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ.
ದೇವರಿಗೆ ನಮಸ್ಕಾರ ಮಾಡುವಾಗ ಮುಖ ಅರಳಿರಬೇಕು, ಆಮೇಲೆ 8 ಅಂಗಗಳಿಂದ ಕೂಡಿರಬೇಕು, ಸಂತೋಷವಾಗಿ ದೇವರು ನಮಸ್ಕಾರ ಮಾಡಬೇಕಂತೆ. ಕೆಲವರು ಸಂತೋಷವಾಗಿ ಮಾಡಲ್ಲ, ಎಣಿಸ್ಕೊಂಡು ಮಾಡ್ತಿರ್ತಾರೆ. 5 ಅಂತ ಫಿಕ್ಸ್ ಆಗಿರ್ತಾರೆ. 1 2 ಹರೇ ರಾಮ ಇಲ್ಲ, ಕೃಷ್ಣ ಇಲ್ಲ, ದೇವರ ಸ್ಮರಣೆ ಇಲ್ಲ, ಮುಗಿಸಿದ್ರೆ ಸಾಕು. ಆ ಥರ ಎಲ್ಲ ನಮಸ್ಕಾರ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇವನು ಸಂತೋಷದಿಂದ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ತತತ್ತುಷ್ಟಾವತಂ ದೇವಂ ಶ್ರೀಕೃಷ್ಣಂ ಭಕ್ತವತ್ಸಲಂ. ಬದ್ದಿಲ್ಲ, ನಾರ್ಮಲ್ ಆಗಿದ್ದಾನೆ ಅಂದರೆ ಸುಮ್ಮನೆ ಹೇಳ್ತಾ ಇದ್ದ, ಭಕ್ತಿ ಪ್ರವಾಹ ಹೃದಯದ ಒಳಗೆ ಬಂದಿಲ್ಲ. ಇವನು ದೇವರನ್ನೇ ಕಂಡವ, ದೇವರನ್ನ ನೋಡ್ತಾ ಸ್ತೋತ್ರ ಮಾಡ್ತಾ ಇದ್ದಾನೆ. ಕಂಠ ಬಿಗಿದು ಬಂದಿದೆ, ಸ್ತೋತ್ರ ಮಾಡ್ತಾ ಇದ್ದಾನೆ. ನಮಸ್ತೆ ದೇವದೇವೇಶ ತ್ರೈಲೋಕ್ಯ ಭಯದ ಪ್ರಭೋ ಸರ್ವೇಶ್ವರ ನಮಸ್ತೆಸ್ತು ತ್ವಾಮಹಂ ಶರಣಂಗತಃ ಪಾಹಿ ಮಾಂ ಪರಮೇಶಾನ ಶರಣಾಗತ ವತ್ಸಲ ಜಗದ್ವಂದ್ಯ ನಮಸ್ತೆಸ್ತು ಪ್ರಪನ್ನ ಭಯಭಂಜನ. ಎಂಥ ಅದ್ಭುತವಾದ ಸ್ತೋತ್ರ. ದೇವದೇವೇಶ, ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ ನೀನು ಅಂತ ನಿನಗೆ ನಮಸ್ಕಾರ. ತ್ರೈಲೋಕ್ಯಾಂ ಅಭಯದ ಪ್ರಭು, 3 ಲೋಕದ ಪ್ರಭು, 3 ಲೋಕದ ಚೇತನ ಪ್ರಪಂಚಕ್ಕೆ ಅಭಯವನ್ನ ನೀಡುವಂತಹ ಪ್ರಭು ನೀನು. ಜಗತ್ತಿನ ಒಡೆಯ ಸರ್ವೇಶ್ವರ ಅಂತಹ ನಿನ್ನಲ್ಲಿ ನಾನು ಶರಣು ಬಂದಿದ್ದೇನೆ. ಯಾರು ಶರಣು ಬರ್ತಾರೆ ಅವರಲ್ಲಿ ವಾತ್ಸಲ್ಯ ತೋರುವವ ನೀನು. ಶರಣಾಗತರ ಭಯವನ್ನ ಪರಿಹಾರ ಮಾಡುವವ ನೀನು. ಇಡೀ ಜಗತ್ತಿಗೆ ಆಧಾರ ನೀನು. ಈ ಜಗದ ಒಳಗೆ ತುಂಬೆಲ್ಲ ತುಂಬಿದವ ನೀನು. ಈ ಜಗತ್ತಿಗೆ ಕಾರಣನಾದವ ನೀನು. ವಿಶ್ವೈಕ ರಕ್ಷಕಂ, ಇಡೀ ವಿಶ್ವ ಮುಖ್ಯ ರಕ್ಷಣೆ ಮಾಡುವವ ನೀನು. ನಿನ್ನನ್ನು ಬಿಟ್ಟು ಜಗತ್ತು ಯಾರನ್ನೂ ನಂಬಿಲ್ಲ, ನೀನೇ ಮುಖ್ಯ. ಹೀಗೆಲ್ಲ ಅನೇಕ ರೀತಿಯಿಂದ ಸ್ತೋತ್ರ ಮಾಡ್ತಾ ಕೃಷ್ಣಂ ವಿಷ್ಣುಂ ವಾಸುದೇವಂ ವಂದೇಹಂ ದೀನವತ್ಸಲಂ. ನೀನೇ ಕೃಷ್ಣ, ನೀನೇ ವಿಷ್ಣು, ನೀನೇ ಮೋಕ್ಷಪ್ರದನಾದ ವಾಸುದೇವ. ಹೀಗೆಲ್ಲ ಅನೇಕ ರೀತಿಯಿಂದ ಸ್ತೋತ್ರ ಮಾಡಿದ್ದಾನೆ. ಸ್ತೋತ್ರ ಮಾಡಿದಾಗ ಭಗವಂತ ಕೇಳ್ತಾ ಇದ್ದಾನೆ, ಅಪ್ಪ ಒಳ್ಳೆ ತಪಸ್ಸು ಮಾಡಿದ್ದೀಯ, ಕಿಮಿಚ್ಛಸಿ ಮಹಾಪ್ರಾಜ್ಞ, ಯಾಕಪ್ಪ ಮಾಡದೆ ತಪಸ್ಸು, ಏನು ಬೇಕೋ ನಿನಗೆ? ನೋಡಿ ಕಥೆ ಏನು ಗೊತ್ತಾ, ಎಲ್ಲ ಬಲ್ಲ ಭಗವಂತನಿಗೆ ಇವನು ಬೇಕು ಗೊತ್ತಿಲ್ಲ, ಗೊತ್ತಿದೆ. ಕೇಳ್ತಾ ನಿಮ್ಗೇನು ಬೇಕು ಅಂತ. ನೀನು ಏನು ಕೇಳ್ತೀಯೋ ಕೊಡ್ತೀನಪ್ಪ ಅಂತ. ಇನ್ನೊಂದು ಕಥೆ ಏನಂದ್ರೆ, ಇವನು ಕೇಳಲಿಕ್ಕಾಗಿ ತಪಸ್ಸು ಮಾಡಿದಾನೋ ನನ್ನ ಪ್ರೀತಿಗಾಗಿ ತಪಸ್ಸು ಮಾಡ್ತಾ ಇದ್ದಾನೋ ಗೊತ್ತಾ. ನೋಡಿ, ಭಗವಂತನ ಏಕಾಂತ ಭಕ್ತರು ಮಾತ್ರ ಭಗವಂತನಲ್ಲಿ ಏನನ್ನೂ ಬೇಡಲ್ಲ. ಅದು ವಾಯುದೇವರು, ವಾಯುದೇವರ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದ ಪ್ರಹ್ಲಾದರಾಜರು, ವ್ಯಾಸರಾಜರು, ಮಂತ್ರಾಲಯ ಪ್ರಭುಗಳಂತ ಮಹಾನುಭಾವರು ಮಾತ್ರ ದೇವರು ಬಂದು ಏನು ಬೇಕು ಅಂತ ಕೇಳಿದಾಗಲೂ ನಿನ್ನನ್ನು ಏನು ಬೇಡದ ಹಾಗೆ ವರ ಕೊಡು ಅಂತ ಕೇಳಿದವರು. ನಾವೆಲ್ಲ ಹಾಗೆ ಕೇಳುವ ಯೋಗ್ಯತೆ ಇಲ್ಲ, ಅವ್ರ ಜೊತೆಗೆಲ್ಲ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಬರೋದೂ ಇಲ್ಲ. ನಾವೆಲ್ಲ ಕೇಳೋರೆ. ಆದರೆ ಏನು ಕೇಳಬೇಕು? ಕೇಳಿದ್ರೆ ದೇವರನ್ನೇ ಕೇಳಬೇಕು. ಹೇಗೆ ಕೇಳಬೇಕು? ಏನು ಕೇಳಬೇಕು? ಅದು ಕೇಳ್ತಾ ಇದ್ದಾನೆ ಭಗವಂತ. ಏನು ಬೇಕು ಹೇಳು? ಸುದೇವ ಶರ್ಮ ಬ್ರಾಹ್ಮಣ ಅಂತ ಇದ್ದಾನೆ. ಸ್ವಾಮಿ, ಏತಾದೃಶಂ ಮಹತ್ಕರ್ಮ ನಕೇನಾಪಿ ಕೃತಂ ಪುರ. ಏನು ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೇನೋ ಗೊತ್ತಿಲ್ಲ, ನನಗೆ ಸಂತಾನ ಪ್ರಾಪ್ತಿ ಆಗಲಿಲ್ಲ, ನೀನು ಅನುಗ್ರಹ ಮಾಡು ಅಂತ ಕೇಳ್ತಾ ಇದ್ದ. ಯದಿ ಪ್ರಿಯೋಸಿ ಹೇನಾಥ ದೀನ ಬಂಧೋ ದಯಾನಿಧೇ ಸತ್ಪುತ್ರಂ ದೇಹಿ ಮೇ ವಿಷ್ಣು ಪುರಾಣ ಪುರುಷೋತ್ತಮ ಹರೇ ಪುತ್ರಂ ವಿನಾ ಶೂನ್ಯಂ ಗಾರ್ಹಸ್ಯಂ ಮೇ ನರೋಚತೆ ಇತಿ ವಿಪ್ರವಚ ಶ್ರುತ್ವ ಜಗಾದ ಹರಿರೀಶ್ವರ. ಸುದೇವ ಶರ್ಮ ಹೇಳ್ತಾ ಇದ್ದಾನೆ, ಒಳ್ಳೆಯ ಸತ್ಪುತ್ರ ನನಗೆ ಕರುಣಿಸು. ನೀನು ಪ್ರೀತನಾಗಿದ್ದರೆ ನನಗೆ ಒಳ್ಳೆ ಒಬ್ಬ ಸತ್ಪುತ್ರನನ್ನು ಕೊಡು. ಮಕ್ಕಳನ್ನು ಪಡೆಯದಂತಹ ಗೃಹಸ್ಥರ ಜೀವನ ಅದು ವ್ಯರ್ಥ. ಯಾಕೆಂದರೆ ಕನ್ಯಾದಾನ ತಗೊಳ್ಳುವಾಗಲೇ ಕನ್ಯೆ ಕೊಡುವ ತಂದೆ, ಕನ್ಯೆಯ ತಂದೆ ಹೀಗೆ ಹೇಳಿಕೊಟ್ಟಿರ್ತಾನೆ, ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಂದಾಗಿ ಇವಳಲ್ಲಿ ನಾನು ಸತ್ಸಂತಾನವನ್ನು ಪಡೆದು ಸತ್ಪುತ್ರರನ್ನು ಪಡೆದು
ಭಗವದ್ ಭಕ್ತರನ್ನಾಗಿ ಮಾಡ್ತೇನೆ ಅಂತಾನೆ ಪಡೆದಿರ್ತಾನೆ. ಮತ್ತು ಅದು ಆಗಲಿಲ್ಲ ಅಂದಮೇಲೆ ಗಾರಹಸ್ಥ್ಯಂ, ಗೃಹಸ್ಥಾಶ್ರಮ ವ್ಯರ್ಥ ಆಗುತ್ತೆ. ಅದರಿಂದ ದಯಮಾಡಿ ನನಗೆ ಅನುಗ್ರಹ ಮಾಡು ಅಂತ ಕೇಳ್ತಾ ಇದ್ದ. ಆಗ ಭಗವಂತ ಅಂದ, ನೀವು ಯೋಚನೆ ಮಾಡಬೇಡಿ, ನಿಮ್ಗೆ ಒಳ್ಳೆ ಮಗನ ಕೊಡ್ತೇನೆ ಅಂತ ಒಬ್ಬ ಮಗನನ್ನು ಕೊಟ್ಟಿದ್ದಾನಂತ. ಅದೇಯಮಪಿತೆ ಸರ್ವಂ ದಾಸ್ಯೇ ಪುತ್ರಂ ವಿನಾ ದ್ವಿಜ. ನನಗೆ ಎಲ್ಲ ಇದೆ, ಮಕ್ಕಳು ಮಾತ್ರ ಇಲ್ಲ, ನನಗೆ ಅನುಗ್ರಹ ಮಾಡಿ. ಭಗವಂತ ಮೊದಲಂದ, ನಿನ್ನ ಹಣೆಲೆ ಅದು ಬರ್ದಿಲ್ಲ ಅಂತ. ತ್ವದೀಯ ಬಾಲಫಲಕ್ಕೆ ವರ್ಣ ಸರ್ವೇ ಮಯೇಕ್ಷಿತ. ನಿನ್ನ ಹಣೆ ಬರ ನಾನು ಓದ್ತಾ ಇದ್ದೀನಿ ಇಂದ ಭಗವಂತ. ಯಾಕಂದರೆ ಅವ್ರ ಮಗ ಬರ್ದದ್ದು ಗೊತ್ತಾಗತ್ತೆ. ಎಲ್ಲ ನೋಡಿ ಹೇಳ್ತಾ ಇದ್ದಾನೆ, ತತ್ರ ನೈವಾಸ್ತಿತೆ ಪುತ್ರ ಸುಖಂ. ಈಗಲ್ಲ, ಸಪ್ತಸು ಜನ್ಮಸು, 7 ಜನ್ಮದಲ್ಲಿ ನಿನಗೆ ಸಂತಾನ ಇಲ್ಲ. ನೀನು ಹಣೆಯಲ್ಲಿ ಹಾಗೆ ಬರೆದಿದ್ದಾನೆ ಬ್ರಹ್ಮ. ಯಾವಾಗ ಈ ಮಾತು ಕೇಳ್ದ, ಬುಡ ಕಡಿದ ಮರದಂತೆ ಬ್ರಾಹ್ಮಣ ಕೆಳಗೆ ಬಿದ್ದಿದ್ದಾನೆ. ಏನು ಮಾಡಬೇಕು ಗೊತ್ತಾಗಿಲ್ಲ. ಮತ್ತೆ ಅನೇಕ ರೀತಿಯಿಂದ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಆ ಗಂಡ ಹೆಂಡತಿಯ ದುಃಖವನ್ನು ನೋಡ್ಲಿಕ್ಕಾಗದೆ ಗರುಡನ ಮೇಲೆ ಬಂದಿದ್ನಲ್ಲ ದೇವರು, ಆ ಗರುಡ ದೇವರಿಗೆ ಹೇಳಿದ್ನಂತೆ, ಅಲ್ಲ ಸ್ವಾಮಿ, ನಿನ್ನ ಮಗ ಬರಿದೇ ಇದ್ರಿ ಏನಾಯಿತು? ನೀನು ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಅಂತ ನಿನಗೆ ಹೆಸರಿದೆ. ಏನು ಬೇಕಾದ್ರೂ ಮಾಡುವ ಸಾಮರ್ಥ್ಯ, ಒಂದ್ಸತಿ ಮಾಡ್ತೋಸು. ನಿನ್ನ ಮಗ ಬರದ ಬ್ರಹ್ಮ ಬರಹ ಅದನ್ನು ಓವರ್ಟೇಕ್ ಮಾಡುವ ಸಾಮರ್ಥ್ಯ ನಿನಗಿದೆ ಅಂತ ಜಗತ್ತಿಗೆ ಗೊತ್ತಾಗಲಿ. ಇಷ್ಟು ತಪಸ್ಸು ಮಾಡಿದ್ದಾರೆ, ಇವರು ಮಾಡಿದ ತಪಸ್ಸು ವ್ಯರ್ಥ ಆಯಿತು ಅಂತ ಆಗಬಾರ್ದು. ಶೋಕಸಾಗರ ಸಮ್ಮಗ್ನಾಂ ಬ್ರಾಹ್ಮಣೀಂ ವೀಕ್ಷ ಹೇ ಹರೇ. ಭಗವಂತ ನೋಡು, ಆ ದಂಪತಿಗಳು ಹೇಗೆ ಅಳ್ತಾ ಇದ್ದಾರೆ. ಆ ಬ್ರಾಹ್ಮಣನ ಕಣ್ಣಿನ ತುಂಬ ಹೇಗೆ ನೀರು ತುಂಬಿದೆ ನೋಡು. ನಿನ್ನನ್ನು ದೀನಬಂಧು ದಯಾ ಸಿಂಧು, ಭಕ್ತರಿಗೆ ಅಭಯಪ್ರದನಾದವ, ಭಕ್ತರ ದುಃಖವನ್ನು ಪರಿಹಾರ ಮಾಡುವವ ಅಂತ ಎಲ್ಲ ಹೇಳ್ತಾರೆ. ಅಹೋ ಬ್ರಹ್ಮಣ್ಯ ದೇವಸ್ತ್ವಂ ತ್ವದ್ಧರ್ಮ ಗತೋದುನ. ನೀನು ಬ್ರಹ್ಮಣ್ಯ ದೇವ ಅಂತ ನಿನ್ನ ಕರೀತಾರಲ್ಲಪ್ಪ, ಆ ಧರ್ಮ ಎಲ್ಲಿ ಕಳ್ಕೊಂಡಿದೀಯಾ? ಇವತ್ತು ತೋರಿಸು. ತದ್ಭಕ್ತಸ್ಯ ಚತುರ್ಥಾಪಿ ಮುಕ್ತಿ ಕರತಲೆ ಸ್ಥಿತ. ಅಹೋ ತಥಾಪಿ ನಿಚ್ಚಂತಿ ವಿಹಾಯ ಭಕ್ತಿ ಮುತ್ತಮಾಂ. ನಿನ್ನ ಭಕ್ತರಾದವರು ಮೋಕ್ಷ ಕೊಡ್ತೀನಿ ಅಂತ ಅಂದರೂ ಬೇಡ ಅಂತ ಹೇಳಿ ಕೇವಲ ನಿನ್ನ ಪಾದಾರವಿಂದದಲ್ಲಿ ಭಕ್ತಿಯನ್ನು ಮಾತ್ರ ಬೇಡ್ತಾರೆ. ಯಾಕಂದರೆ ಜ್ಞಾನಿಗಳಿಗೆ, ನಿನ್ನ ಭಕ್ತರಿಗೆ ನಿನ್ನ ಪಾದಾರವಿಂದದಲ್ಲಿರುವ ಭಕ್ತಿಗಿಂತಲೂ ದೊಡ್ಡದಾದ ಮತ್ತೊಂದು ವಸ್ತುವೇ ಇಲ್ಲ. ಅದರಿಂದ ನಿನ್ನ ಭಕ್ತರಾದ ಇವರು ಕೇಳ್ತಾ ಇದ್ದಾರೆ. ಆದ್ದರಿಂದ ದಯಮಾಡಿ ಇವರಿಗೆ ಅನುಗ್ರಹ ಮಾಡು. ಸಾಂದೀಪಿನಿ ಮೃತಪುತ್ರಂ ಅವಾಪ ಕೃಪಯಾ ತವಾ. ಗರುಡ ನೋಡಿ, ಇದೇನರ್ಥ ಅಂದರೆ, ದೇವತೆಗಳು ನಮ್ಮ ಸಲುವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಭಗವಂತ ಒಪ್ಪಿಗೆ ಕೊಡ್ತಾನೆ. ನಾವೇ ದೇವರನ್ನ ಕೇಳಿದ್ರೆ ಏನು ಸಿಗಲ್ಲ ರೀ. ನಾವು ಅದಕ್ಕೆ ಬೆಳಗಾಗಿದ ತಕ್ಷಣ ನಮ್ಮ ಒಳಗಿರುವ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕು. ನಮೋಸ್ತು ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೆ ಪ್ರೇರೆಯಂತು. ನಿತ್ಯದಲ್ಲಿ ಆ ತತ್ವಾಭಿಮಾನಿ ದೇವತೆಗಳ ಪ್ರಾರ್ಥನೆ ಮಾಡಿದ್ದೇ ಆದರೆ, ನಮ್ಮ ಪ್ರಾರ್ಥನೆ ಅವರಿಗೆ ಕೇಳಿಸಿದ್ರೆ ಖಂಡಿತವಾಗಿ ನಮ್ಮದು ಪ್ರಸಂಗ ಬಂದಾಗ ದೇವರಲ್ಲಿ ನಮ್ಮ ಸಲುವಾಗಿ ಪ್ರಾರ್ಥನೆ ಮಾಡ್ತಾರೆ. ಜಗತ್ತಿನ ಎಲ್ಲ ಜೀವರಿಗೆ, ಸಜ್ಜೀವರಿಗೆ ಉದ್ಧಾರ ಆಗಬೇಕಂದ್ರೆ ಪ್ರಾಣದೇವರು ಪ್ರಾರ್ಥನೆ ಮಾಡಿದ್ರೆ ಮಾತ್ರ. ಏನಂ ಉದ್ಧರ ಏನಂ ವೋಚ ಇತಿ ವಿಘ್ನ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರೇತಿ ವಿಜ್ಞಾಪನ ಕರ್ತೃಣಾಂ. ಭಗವಂತನಲ್ಲಿ ಇವರು ವಿಜ್ಞಾಪನೆ ಮಾಡಿದರೆ ಉಂಟು, ಇಲ್ಲದೇ ಇದ್ರೆ ಇಲ್ಲಂತೆ. ಇಲ್ಲಿ ಗರುಡ ದೇವರು ಇವರಿಗೋಸ್ಕರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನೀನು ಹಿಂದೆ ನಿಮ್ಮ ಗುರುಗಳು ಅಂತ ಹೇಳಿ ಸಾಂದೀಪಿನಿ ಆಚಾರ್ಯರ ಮಕ್ಕಳು ಸತ್ತೋಗಿದ್ದ, 64 ದಿನ ಅವರಲ್ಲಿದ್ದು ವಿದ್ಯೆಯನ್ನು ಕಲಿತು ಮರಳಿ ಬರುವಾಗ ಕೃಪೆಯಿಂದ ಅವರಿಗೆ ಗುರುದಕ್ಷಿಣಾ ರೂಪವಾಗಿ ಸತ್ತ ಮಗನನ್ನೇ ತಂದುಕೊಟ್ಟ ಮಹಾನುಭಾವ ನೀನು. ಆದ್ದರಿಂದ ಸುಧಾಮ ನಿನ್ನ ಸ್ನೇಹಿತ, ಸುಧಾಮ ತ್ವಾಂ ಸಮಾರಾಧ್ಯ ಲೇಭೆ ವೈಭವಮುತ್ತಮಂ. ಸುಧಾಮ ನಿನ್ನ ಆರಾಧನೆ ಮಾಡಿ ನಿನ್ನ ನಂಬಿ ಎಷ್ಟು ಎತ್ತರಕ್ಕೆ ಹೋದ.
ಕರ್ತುಂ ಅಕರ್ತುಂ ಸಾಮರ್ಥ್ಯಂ ತವ ಸರ್ವತ್ರ ವಿಶ್ರುತಂ. ನೀನು ಕರ್ತುಂ ಅಕರ್ತುಂ ಏನು ಬೇಕಾದ್ರೂ ಮಾಡ್ತೀಯ, ನಿನಗಿಂಥದ್ದು ಆಗಲ್ಲ ಅಂತ ಇಲ್ಲ, ನಿನ್ನ ಡಿಕ್ಷನರಿ ಒಳಗೆ ಇಲ್ಲ. ಅವ ಹಣೆಯಲ್ಲಿ ಬರ್ದಿದೆ, ನಾ ಏನು ಮಾಡಲಿ, ಇದು ನಾವು ಅಂದ್ಕೊಳ್ಳೋದು. ನಮ್ಮ ಹಣೆ ಬರೀ ಏನು ಮಾಡೋಕ್ಕಾಗತ್ರಿ, ನಾ ಮಾಡಿದ ಕರ್ಮ ಅಂತ ಹೀಗೆ ನಾವು ಅಂದ್ಕೊಳ್ಬೇಕಾದ್ರೆ ಭಗವಂತನ ಈ ಪ್ರಾಬ್ಲಮ್ ಇಲ್ಲ. ಅವನು ಏನು ಬೇಕಾದ್ರೂ ಮಾಡ್ತಾನೆ, ಎಲ್ಲ ಕಡೆ ಹಾಗೆ ಕೇಳಿದ್ದೇನೆ. ಆದ್ದರಿಂದ ನೀನು ಅನುಗ್ರಹ ಮಾಡು ಅಂತಂದಾಗ ಇತಿ ಗರುಡ ವಚೋ ನಿಶಮ್ಯ ವಿಷ್ಣುರ್ವಚನ ಮುವಾಕಗಂ ಸುಧೋಪಮಾನಂ ಐ ಖಗವರ ಪುತ್ರಮೇಕಂ ಅಸ್ಮೈ ವಿತರ ಮನೋಗತಮಾಶು ವೈನತೇಯ. ಆಗ ಗರುಡ ಅವನ ಸಲುವಾಗಿ ಪ್ರಾರ್ಥನೆ ಮಾಡಿದಾಗ ಗರುಡನ ಮಾತನ್ನು ಕೇಳಿ ಭಗವಂತ ಹೇಳ್ತಾ ಇದ್ದಾನೆ, ನೋಡಿ ಇಷ್ಟು ಹೇಳಿದ್ರು ದೇವರು ಆಯ್ತಪ್ಪ. ಅವನ ಸಲುವಾಗಿ ಪ್ರಾರ್ಥನೆ ಮಾಡಿದಾಗ ಗರುಡನ ಮಾತನ್ನು ಕೇಳಿ ಭಗವಂತ ಹೇಳ್ತಾ ಇದ್ದಾನೆ, ನೋಡಿ ಇಷ್ಟು ಹೇಳಿದ್ರು ದೇವರು ಆಯ್ತಪ್ಪ ಒಂದು ಮಗನ ಕೊಡ್ತೀನಿ ಅಂತ ಅನ್ಲಿಲ್ಲ. ಯಾಕೆ ಗೊತ್ತಾ, ಗರುಡನ ಮಾತು ಕೇಳಿ ಕೊಟ್ಬಿಟ್ರೆ ತನ್ನ ಮಗ ಬ್ರಹ್ಮದೇವರ ಮಾತನ್ನು ಓವರ್ಟೇಕ್ ಮಾಡಿದ ಹಾಗೆ. ನಿಜವಾಗಿಯೂ ಗರುಡನ ಮೇಲಿನ ಪ್ರೀತಿಗಿಂತಲೂ ದೇವರಿಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ? ಬ್ರಹ್ಮದೇವರ ಮೇಲೆ. ಯಾಕೆ? ಅವರು ಜೀವೋತ್ತಮರು. ಎಲ್ಲಿ ಗರುಡ ದೇವರು, ಎಲ್ಲಿ ಬ್ರಹ್ಮದೇವರು, ಅವರ ಸಾಧನೆ ಎಷ್ಟು ದೊಡ್ಡದು, ಅವರ ಮಾತನ್ನೆಂದೂ ತೆಗೆದುಹಾಕಲ್ಲ. ಈ ಸಂದರ್ಭದಲ್ಲಿ ಅದೆಲ್ಲ ಹೇಳಿದ್ರೆ ಈ ಬ್ರಾಹ್ಮಣಂಗೆ ತೃಪ್ತಿ ಆಗಲಿ. ನೋಡಿ, ಬ್ರಾಹ್ಮಣಂಗೂ ಸಂತೋಷ ಆಗಬೇಕು, ಗರುಡನಿಗೂ ಖುಷಿ ಆಗಬೇಕು. ದೇವ್ರದೆಲ್ಲ ಹೀಗೆ. ಈ ನಮ್ಮಲ್ಲಿ ತೆಲಗಲ್ಲಿ ಒಂದು ಗಾದೆ, ಅಂದ್ರಿಕಿ ಮಂಚವಾಳು ಅಂತಾರಲ್ಲ, ಅವನು ವೀಡೆ. ಸಜ್ಜನರಿಗೆಲ್ಲ ಇವನೇ ಮಂಚವಾಡು, ಇವನಿಗಿಂತ ಮಂಚವಾಡು ಜಗತ್ತಲ್ಲೇ ಸಿಗಲ್ಲ. ಅದಕ್ಕೆ ಗರುಡನಿಗೆ ದೇವರು ಹೇಳ್ತೀನಂತೆ, ಇಷ್ಟೆಲ್ಲ ಹೇಳೋ ಬದಲು ಗರುಡ ನೀನೇ ಒಂದು ಮಗುವನ್ನು ಕೊಡು ಅಂತ. ಇದರರ್ಥ ಭಗವಂತನ ಭಕ್ತರಿಗೂ ಕೂಡ ಅನುಗ್ರಹ ಮಾಡುವ ಸಾಮರ್ಥ್ಯ ಇದೆ. ಇವತ್ತು ನಮಗೆ ಮಂತ್ರಾಲಯ ಪ್ರಭುಗಳು ರಾಯರು ಅಗಾದ್ರಿ ಸಂಭೇದನ ದೃಷ್ಟಿವಜ್ರ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ಇವೇ ಮೊದಲಾದದ್ದು ಕೊಟ್ಟು ಸಮಸ್ತ ದೋಷಾನ್, ದೇಹದಲ್ಲಿ ಬರಬಹುದಾದ ಎಲ್ಲ ರೋಗ ರುಜಿನಗಳನ್ನು ಪರಿಹಾರ ಮಾಡುವಂಥ ಸಾಮರ್ಥ್ಯ. ಕೇವಲ ಕೈಯಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡು ಎಪ್ಪಿಬೇಜಲ ಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಃ ದೋಷಾಃ ಸರ್ವೇ ನಶ್ಯಂತಿ ತತ್ಕ್ಷಣಾತ್ ಅಂತಾರೆ. ಇಷ್ಟು ಸಾಮರ್ಥ್ಯ ಅವ್ರಿಗಲ್ಲ, ಅವರ ನಾಮಕ್ಕೆ, ಅವರನ್ನು ಕೊಂಡಾಡುವ ಸ್ತೋತ್ರಕ್ಕೆ ಇದೆ ಎಂದ ಮೇಲೆ ಇನ್ನು ಅವರಿಗೆಲ್ಲ ಇಷ್ಟು ಬಂತು ಅಂದರೆ ಎಲ್ಲಿಂದ ಬಂತು ಅಂದರೆ ಅವರಂತಾರೆ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು. ಅದೇ ಹರಿಯ ಪಾದವನ್ನು ಭುಜದಲ್ಲಿ ಹೊತ್ತು ತಿರುಗುವ ಗರುಡ, ಅವನಿಗೂ ಸಮಸ್ತ ಸಂಪತ್ತಿದೆ, ನೀನೇ ಕೊಡುವರ ಅಂದರು. ಭಗವಂತ ಗರುಡನಿಗೆ ಆಜ್ಞೆ ಮಾಡ್ತಾ ಇದ್ದಾನೆ, ಐ ಖಗವರ ಪುತ್ರಂ ಏಕಂ ಅಸ್ಮೈ ವಿತರ, ಅವರಿಗೆ ನೀನೇ ಒಂದು ಪುತ್ರ ಸಂತಾನವನ್ನು ಕೊಡು ಅಂದಾಗ ಇತಿ ಹರಿವಚನಂ ನಿಜಾನುಕೂಲಂ ಜುಟ ನಿಶಮ್ಯ ಖಗೋತಿ ಸಹೃಷ್ಟ ಚೇತಾ. ಸಂತೋಷ ಆಯಿತು ಗರುಡನಿಗೂ ಕೂಡ. ಗರುಡ ಏನು ಮಾಡಿದ್ದಾನೆ, ಅವನಿಗೆ ಹೇಳ್ತಾ ಇದ್ದಾನೆ, ಸುದೇವ ನೀ ಯೋಚನೆ ಮಾಡಬೇಡ, ಭಗವಂತ ಆಜ್ಞೆ ಕೊಟ್ಟಿದ್ದಾನೆ. ನೋಡಿ, ಇದು ಕೇಳೋ ಬದಲು ಮೊದಲೇ ಗರುಡ ಭಗವಂತ ಕೊಡದೇ ಇದ್ರೆ ಏನಪ್ಪ ನಾ ಕೊಡ್ತೀನಿ ಹೋಗು ಅಂತ ಅನ್ಬೋದಿತ್ತು, ಅಂದಿಲ್ಲ. ಅನ್ನೋ ಹಾಗಿಲ್ಲ, ದೇವರು ಹೇಳಿದ್ರೆ ಎಲ್ಲರೂ. ಇದರರ್ಥ ಇನ್ನೊಂದೇನೆಂದರೆ, ಯಾವುದೇ ದೇವತೆ ನಮಗೆ ವರ ಕೊಡಬೇಕಾದ್ರೂ ಒಳಗೆ ನಿಂತು ನಿಜವಾಗಿ ಕೊಡಿಸೋನು ಯಾರು? ಭಗವಂತ ಕೊಟ್ಟರೆ ಗಣಪತಿ ಕೊಡ್ತಾನೆ, ಭಗವಂತ ಕೊಟ್ಟರೆ ಶಿವ ಕೊಡ್ತಾನೆ. ಇಲ್ದಿರ ಮತ್ತೆ ಯಾರಿಗೂ ಕೂಡ ಸ್ವತಂತ್ರವಾಗಿ ಕೊಡುವ, ಕೊಟ್ಟದ್ದನ್ನು ತೆಗೆಯುವ ಸಾಮರ್ಥ್ಯ ಸ್ವತಂತ್ರವಾಗಿ ಯಾರಿಗೂ ಇಲ್ಲ ಅನ್ನೋದು ಕೂಡ ಈ ಕಥೆಯಲ್ಲಿ ಗೊತ್ತಾಗ್ತಾ ಇದೆ. ಗರುಡ ಅಂತ ಇದ್ದಾನೆ, ಯೋಚನೆ ಮಾಡಬೇಡ, ನಿನಗೊಬ್ಬ ಮಗ ಆಗ್ತಾ ಇದ್ದಾನೆ, ಅನುರೂಪನಾದ ಮಗ ಆಗ್ತಾ ಇದ್ದಾನೆ ಅಂತ ಅನುಗ್ರಹ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ದೃಢಧನ್ವನಿಗೆ ಜನ್ಮಾಂತರದಲ್ಲಿ ಅವನೇನಾಗಿದ್ದ ಅನ್ನುವ ಕಥೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ತುಂಬ ವಯಸ್ಸಾದ ಮೇಲೆ ಈ ಸುದೇವ ಗೌತಮಿ ದಂಪತಿಗಳು 24 ವರ್ಷ ಭಗವಂತನ ಆರಾಧನೆ ಮಾಡಿದ್ರು. ನಮಗಿಲ್ಲೊಂದು ಅನಿಸತ್ತೆ, ಅಲ್ಲ ಇಷ್ಟು ವರ್ಷ ದೇವರ ಸ್ತೋತ್ರ ಮಾಡಿದ ಮೇಲೂ ಕೂಡ, ದೇವರ ದರ್ಶನ ಕೊಟ್ಟ ಮೇಲೂ ಕೂಡ ಅವರು ಕೇಳಿದ್ದಾಗಲಿಲ್ಲ ಅಂದಮೇಲೆ ಮಾಡಿ ಏನು ಪ್ರಯೋಜನ? ಹಾಗೆ ಅನ್ಕೋಬೇಡಿ. ನಿಜವಾಗಿ ಅವ್ರಿಗೆ ಲಾಸ್ ಆಯಿತೋ ಲಾಭ ಆಯಿತು ಅಂದರೆ ದೊಡ್ಡ ಲಾಭ ಆಯಿತು. 24 ವರ್ಷ
ಒಣಗಿದ ಎಲೆಯನ್ನ ತಿಂದು ತಪಸ್ಸು ಮಾಡಿದ್ದಕ್ಕೆ ಸುದೇವ ಗೌತಮಿಗೆ ಲಾಭವ ಲಾಸ? ಲಾಭ ಅಲ್ಲ, ಏನು ಲಾಭ ಕೇಳಿದ ಮಕ್ಕಳೇ ಆಗಲಿಲ್ಲ, ಹಾಗಲ್ಲ, ದೇವರ ದರ್ಶನ ಆಯ್ತಲ್ಲ, ಅದಕ್ಕಿಂತ ದೊಡ್ಡ ಲಾಭ ಯಾವುದು? ಅಯಮೇವ ಪರಮೋ ಲಾಭ ಅಂತ. ದೇವರ ದರ್ಶನಕ್ಕಿಂತ ಮತ್ತೊಂದು ಲಾಭ ಇಲ್ಲ. ಅದರಿಂದ ದೊಡ್ಡ ಲಾಭ ದಂಪತಿಗಳಿಗಾಗಿರ್ತಕ್ಕಂಥದ್ದು ಭಗವಂತನ ದರ್ಶನ. ದರ್ಶನದ ನಂತರ ಆದ ದೊಡ್ಡ ಲಾಭ ಗರುಡನ ಅನುಗ್ರಹದಿಂದ ಆ ಬ್ರಾಹ್ಮಣ ದಂಪತಿಗಳಿಗೆ ವೃದ್ಧಾಪ್ಯ ಕಾಲದಲ್ಲಿ ಒಂದು ಸಂತಾನ ಆಗಿದೆ. ಅವನಿಗೆ ಶುಕ ಅಂತ ನಾಮಕರಣ ಮಾಡಿದ್ದಾರೆ. ಶುಕದೇವ ಅಂತ. ಸುದೇವನ ಮಗನ ಹೆಸರು ಶುಕದೇವ ಅಂತ. ಆ ಶುಕದೇವ ಎಂಥವ ಅಂದರೆ, ಸಣ್ಣ ವರವನ್ನೇ ಪಡೆದಿದ್ದೀಯಪ್ಪ, ದೇವರನ್ನೇ ಸಂತುಷ್ಟ ಮಾಡಿದ್ದೀಯ ನೀನು, ಎಲ್ಲ ರೀತಿಯಿಂದ ನಿನ್ನ ಮಗ ಟಾಪ್. ಅಧ್ಯಯನ ಇರ್ಬೋದು, ಯಾವುದೇ ಇರ್ಬೋದು, ವಿನೀತ, ಬುದ್ಧಿಮಾನ್, ವಾಗ್ಮಿ, ವೇದಾಧ್ಯಯನ, ಶೀಲವಾನ್, ಎಲ್ಲ ಸರಿ. ನಿನ್ನ ಮಗ ಒಳ್ಳೆ ಅಧ್ಯಯನ ಮಾಡಿದವ, ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ, ವಿನಯದಿಂದ ಕೂಡಿದ್ದಾನೆ, ಎಲ್ಲ ಸರಿ. ಆದರೆ ನಿನ್ನ ಮಗನಲ್ಲಿ ಒಂದು ಪ್ರಾಬ್ಲಮ್ ಇದೆ ಅಂದ್ಬಿಟ್ರು. ತಂದೆ ತಾಯಿಗಳಿಗೆ ಮತ್ತೆ ಚಿಂತೆ ಶುರುವಾಯಿತು. ಏನಂತ ಕೇಳ್ತಾ ಇದ್ದಾರೆ. ಇನ್ನೇನಿಲ್ಲ, ನಿನ್ನ ಮಗ 12 ವರ್ಷ ಇರುವಾಗ ನೀರಿನಲ್ಲಿ ಮುಳುಗಿ ಸಾಯ್ತಾ ಇದ್ದಾನೆ. ನೀರಿನಲ್ಲಿ ಮುಳುಗುತ್ತಾನೆ, ಸಾಯ್ತಾನೆ. ನೋಡಿ, ಕಥೆ ನಾವೆಲ್ಲ ತಿಳ್ಕೊಳ್ಬೇಕಾದ ಒಂದು ದೊಡ್ಡ ಕಥೆ ಇದರೊಳಗಿದೆ. ಏನಂದರೆ, ದೇವರು ಪ್ರತ್ಯಕ್ಷ ಆದಾಗ ಬ್ರಾಹ್ಮಣನಿಗೆ ಹೇಳಿದ್ದೇನು? ನಿನ್ನ ಹಣೆಯಲ್ಲಿ 7 ಜನ್ಮದಲ್ಲೂ ಸಂತಾನ ಇಲ್ಲ. ದೇವರಿಲ್ಲ ಅಂದಮೇಲೆ ಸುಮ್ಮನೆ ಹೋಗ್ಬಿಡ್ಬೇಕು. ನೀವು ಬಲವಂತ ಮಾಡಿ ಆ ಪಕ್ಕದವರು ಹಿಂದನವರು ಜೊತೆಲಿ ಬಂದವ್ರ ಕೈಲಿ ಏನಾದ್ರು ತಗೊಂಡ್ರಿ, ಅದಿಷ್ಟೇ. ನಾವು ಅವರಿವರನ್ನ ಕಾಡಿ ಬೇಡಿ ಪಡೆದದ್ದು ಶಾಶ್ವತವಾಗಿ ಇರೋಲ್ಲ. ದೇವರು ಕೊಟ್ರೆ ಶಾಶ್ವತ. ನೋಡಿ, ಧ್ರುವನಿಗೆ ದೇವರು ಕೊಟ್ಟ, ಶಾಶ್ವತವಾಗಾಯಿತು, ಅದಕ್ಕೆ ಧ್ರುವ ಅಂತ ಕರೀತಾರೆ. ಅದೇ 1 ನಿಮಿಷ ಟೈಮ್ ಬೀಯಿಂಗ್ ಕೂತ, ಉತ್ತಮ. ಅವನು ಉತ್ತಮ ಅಷ್ಟೇ, ಶಾಶ್ವತ ಅಲ್ಲ. ಮುಂದೊಂದಿನ ಯುದ್ಧ ಮಾಡ್ಲಿಕ್ಕೆ ಹೋದ, ಯಕ್ಷರಲ್ಲಿ ಒಬ್ಬ ಉತ್ತಮ ಅನ್ನುವವನೇ ಅವನನ್ನು ಹೊಡೆದು ಹಾಕಿಬಿಟ್ಟ, ಮುಗಿದಾಯ್ತು. ಅವನು ಕೂತ ಸೀಟು ಟೆಂಪ್ರವರಿ, ಅದೇ ದೇವರು ಕೊಟ್ಟ ಸೀಟು ಪರ್ಮನೆಂಟ್. ಹಾಗಾದ್ರೆ ನಾವು ಜೀವನದಲ್ಲಿ ಏನಾದ್ರು ಪಡೆಯೋದಿದ್ರೆ ದೇವರಿಂದ ಪಡಿಬೇಕೇ ವಿನ ಮತ್ತೊಬ್ಬರಿಂದ ಪಡಿಬಾರ್ದು. ದೇವರು ಕೊಡಲಾರದ್ದನ್ನ ಯಾರಾದರೂ ಕೊಟ್ಟಿದ್ದಾರೆ ಅಂದರೆ ಅದು ಶಾಶ್ವತ ಅಲ್ಲ. ಇದು ಬಹಳ ಮುಖ್ಯವಾದ ಕಥೆಯನ್ನು ಈ ಬೇರೆ ಬೇರೆ ಮಾಸ ಮಹಿಮೆಗಳಲ್ಲಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗಕ್ಕೆ ಬರುವಂತಹ ಸಂದೇಶಗಳನ್ನು ವ್ಯಾಸರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯದ್ಯಪಿ ಗರುಡ ದೊಡ್ಡ ದೇವತೆ, ಆದರೂ ಭಗವಂತನಿಗೆ ಸಮಾನರಾಗಿ ಯಾರಿಲ್ಲ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರ ತರತೋ ಅಪಾಸ್ತಂ ರಸೋಯೋಷ್ಟಮ. ಭಗವಂತನಿಗೆ ಸಮ ಆಗಲಿ, ಭಗವಂತನಿಗೆ ಅಧಿಕರಾಗಲಿ ಯಾರೂ ಇಲ್ಲ. ಆ ದೇವಲ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಈ ನಿನ್ನ ಮಗ 12 ವರ್ಷ ಇರುವಾಗ ನೀರಿನಲ್ಲಿ ಮುಳುಗಿ ಮರಣವನ್ನು ಹೊಂತಾ ಇದ್ದಾನೆ ಅಂತ ಹೇಳಿದ್ದಾರೆ. ನೋಡಿ, ಮರಣಕ್ಕಿಂತಲೂ ಮರಣದ ವಾರ್ತೆ ಅತ್ಯಂತ ದುಃಖಪ್ರದ. ಈಗ ಸಾಯೋರು ಆರಾಮ್ ಸತ್ತೋಗ್ಬಿಡ್ತಾರೆ. ಸಾಯೋರು ಯಾರು ಸಾಯದಂಗೆ ಗೊತ್ತಾಗ್ಲಿಲ್ಲ, ಹತ್ಬಿಟ್ಟು ಸಾಯ್ತೀನಿ ಅಂತ ಎದ್ದೇನು ಅಳಲ್ಲ. ಅವ್ರು ನಂಬ್ಕೊಂಡಿರ್ತಾರಲ್ಲ, ಅವ್ರು ಅಳ್ತಿರ್ತಾರಷ್ಟೇ. ಅವ್ರೇನು ಸಾಯೋರೇನು ಅಳಲ್ಲ. ಆ ಸಾಯುವವರಿಗೆ ಸಾಯುವ ಮೊದಲೇ ಸುದ್ದಿ ಗೊತ್ತಾಗ್ಬಿಟ್ರೆ ಭಾರಿ ಕಷ್ಟ. ಇಲ್ಲಿ ಇವನಿಗಿಂತಲೂ ಇವ್ರ ತಂದೆ ತಾಯಿಗಳಿಗೆ ಬಹಳ ದುಃಖ ಆಗಿದೆ. ಅವರು ಕಾಲ ಅನ್ನೋದು ಯಾರಿಗೂ ಕಾಯಲ್ಲ, ಕಾಲ ಬಂದೇ ಬಿಡುತ್ತೆ. 12 ವರ್ಷ ತುಂಬಿಟ್ಟಿದೆ. ಒಂದು ಸತಿ ಸಮಿತ್ತು ತರಬೇಕು ಅಂತ ಹೊರಟಿದ್ದಾನೆ. ಎಲ್ಲ ಗೆಳೆಯರ ಜೊತೆಗೆ ಹೋಗಿದ್ದಾನೆ. ಈ ಹುಡುಗರ ಜೊತೆ ಹೋದಾಗ ಸುಮ್ಮನೆ ಇರ್ತಾರ. ಅಲ್ಲೊಂದು ಕಾಡಲ್ಲೊಂದು ಬಾವಿ, ಅದು ಎಲ್ಲ ದೊಡ್ಡ ಬಾವಿ. ಎಲ್ಲ ಹುಡುಗರು ಕೇಳಬೇಕಾ, ಬ್ರಹ್ಮಚಾರಿಗಳೆಲ್ಲ ಧುಮುಕಿದ್ದು ಈಜು ಹೊಡೆದಿದ್ದೆ ಹೊಡೆದು. ಹುಡುಗರ ಜೊತೆ ಸೇರಿದ, ಇವನು ಧುಮುಕದ, ಈಜು ಹೊಡೆದ, ಎಲ್ಲ ಮಾಡ್ದ. ಆಡುವ ಸಂದರ್ಭದಲ್ಲಿ ಒಬ್ರಿಗೊಬ್ರು ಪೈಪೋಟಿ ಬಿದ್ದು ಎಲ್ಲ ಹುಡುಗರು ಸೇರಿ ಆಟದ ಮಧ್ಯದಲ್ಲಿ ಇವನನ್ನು ಕೆಳಗೆ ಹಾಕಿ ಅವರೆಲ್ಲ ಮೇಲೆ ಹತ್ಕೊಂಡು ಬಂದರು. ಇವನು ನೀರು ಕುಡಿದು ವಿಧಿ ಬರಹಕ್ಕೆ ಅನುಗುಣವಾಗಿ, ದೇವಲರ ಮಾತಿಗೆ ಅನುಗುಣವಾಗಿ ಆ ಬಾವಿಯಲ್ಲೇ ಅವನಿಗೆ ಮೃತ್ಯು ಕಾದಿದೆ. ಈಜಲಿಕ್ಕೆ ಸ್ಪರ್ಧೆ. ಏನಂದರೆ
ಕೆಲವು ಸತಿ ಸ್ಪರ್ಧೆಗಳು ಪ್ರಾಣ ಸಂಕಟ ಬರುತ್ತೆ. ಯಾರು ಹೆಚ್ಚು ಹೊತ್ತು ನೀರಿನಲ್ಲಿ ಮುಳುಗುತ್ತಾರೆ, ಇದೊಂದು ಸ್ಪರ್ಧೆ. ಎಲ್ಲ ಕೆಲವರು ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಮುಳುಗಿದ್ರು. ಇವನು ಸ್ವಲ್ಪ ಗೆಲ್ಲಬೇಕು ಅನ್ನೋ ಬುದ್ಧಿಯಿಂದ ಮುಳುಗದ, ಮೇಲ್ ಬರಲೇ ಇಲ್ಲ, ಹೆಣವಾಗಿ ಮೇಲ್ ತೇಲಿಬಿಟ್ಟಿದ್ದಾನೆ. ಸ್ಪರ್ಧೆ. ಎಲ್ಲ ಕೆಲವರು ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಮುಳುಗಿದ್ರು. ಇವನು ಸ್ವಲ್ಪ ಗೆಲ್ಲಬೇಕು ಅನ್ನೋ ಬುದ್ಧಿಯಿಂದ ಮುಳುಗದ, ಮೇಲ್ ಬರಲೇ ಇಲ್ಲ, ಹೆಣವಾಗಿ ಮೇಲ್ ತೇಲಿಬಿಟ್ಟಿದ್ದಾನೆ. ಇದಿಷ್ಟೆಲ್ಲ ಆದಮೇಲೆ ಬಹಳ ದುಃಖ ಆಗಿದೆ. ಎಲ್ಲ ಹುಡುಗರು ಬಂದು ಹೇಳ್ತಾ ಇದ್ದಾರೆ, ನಿನ್ನ ಮಗ ಹೀಗೆ ಸತ್ತಿದ್ದಾನೆ ಅಂತ. ಬಹಳ ದುಃಖ ಆಯಿತು. ಎಲ್ಲ ಬರ್ತಾ ಇದ್ದಾರೆ, ಆ ಮಗುನ ಎತ್ಕೊಂಡಿದ್ದಾರೆ, ಮೇಲೆ ತಂದು ಹಾಕಿದ್ದಾರೆ. ತಂದು ಹಾಕಿದ ಮೇಲೆ ಮಗ ಸತ್ತಿದ್ದಾನೆ ಅಂತ ಹೋಂತ ರೋದನೆ ಮಾಡ್ತಾ ಇದ್ದಾನೆ. ಈ ವಯಸ್ಸಾದ ಕಾಲದಲ್ಲಿ ಹುಟ್ಟಿದ ಒಂದೇ ಒಂದು ಮಗು, ಅದು ಏನೋ ಕೈ ಇಲ್ಲ, ಕಾಲಿಲ್ಲ, ತಲೆ ಸರಿಲಿಲ್ಲ, ಹೋದ್ರೆ ಸಾಕ ಮಗು ಅಲ್ಲ, ಒಳ್ಳೆ ಲಕ್ಷಣವಂತ ಮಗು, ಬೇಕಾದಷ್ಟು ಅಧ್ಯಯನ ಮಾಡಿದ್ದು, ಒಳ್ಳೆ ವಿನಯದಿಂದ ಕೂಡಿದ ಮಗ. ಹೀಗಿದ್ನೆಲ್ಲ ಬಹಳ ದುಃಖ ಆಗಿದೆ. ಅವನು ಹೆಣವನ್ನು ಸುಡ್ಲಿಕ್ಕೂ ಕೊಡ್ತಿಲ್ಲ, ಬಿಡ್ತಾನೂ ಇಲ್ಲ. ತಂದೆ ತಾಯಿಗಳಿಬ್ಬರು ಕೂಡ ಆ ಮಗುವಿನ ಬಳಿಯಲ್ಲೇ ಕುಳಿತು ಅಳ್ತಾ ಇದ್ದಾರೆ. ಜೋರ್ ಮಳೆ ಬೇರೆ. ಸರಿ, ಬಂದವರು ಕೂಡ ಒಬ್ರಿಬ್ರು ಸಮಾಧಾನ ಮಾಡಿದ್ರು, ಮಿಕ್ದವ್ರು ನೋಡಿದ್ರು ಸಮಾಧಾನ ಮಾಡೋರು ಎಲ್ಲ ಅವ್ರವ್ರ ಕೆಲಸ ಅವ್ರು ಹೊರಟರು, ಯಾರಿಲ್ಲ. ಆದರೆ ಸತ್ತ ಮಗನನ್ನು ಮುಂದಿಟ್ಕೊಂಡು ರೋದನ ಮಾಡ್ತಾ ಈ ತಂದೆ ತಾಯಿಗಳು ಅಳ್ತಾ ಇದ್ದಾರೆ. ಆಶ್ಚರ್ಯ ಅಂದರೆ ಎಷ್ಟು ದಿನ ಹತ್ತಿದ್ದಾರೆ ಅಂದರೆ 1 ತಿಂಗಳು ಹತ್ತರಂತೆ. ಆ ಮಗುವಿನ ಹೆಣವನ್ನು ಇಟ್ಕೊಂಡು ಹಗಲು ರಾತ್ರಿ ಅಂದೇ 1 ತಿಂಗಳು ಹತ್ತಿದ್ದಾರೆ. ಆಶ್ಚರ್ಯ ಅಂದರೆ 1 ತಿಂಗಳು ಹತ್ತಾಗ ಅಳುವಾಗ ಅಲ್ಲಲ್ಲಿ ಮಧ್ಯದಲ್ಲಿ ದೇವರ ಸ್ತೋತ್ರ ಕೂಡ, ದೇವರೇ ಕೊಟ್ಟಿದ್ದು, ದೇವರ ದರ್ಶನ ಮಾಡಿದ್ವಿ, ಇಂಥ ಮಗುನ ಕಳ್ಕೊಂಡು ಬಿಟ್ವಲ್ಲ ಅಂತ ಅನೇಕ ರೀತಿಯಿಂದ ರೋದನ ಮಾಡ್ತಾ ಇದ್ದಾರೆ. ಸರಿಯಾಗಿ 1 ತಿಂಗಳಾಗಬೇಕು. ಆಗುವ ಕಾಲಕ್ಕೆ ಮತ್ತೆ ಗರುಡಾರೂಢನಾಗಿ ಭಗವಂತ ಅವರ ಮುಂದೆ ಬಂದು ನಿಂತೇ ಬಿಟ್ಟ. ಆಗೇನೋ 24 ವರ್ಷ ತಪಸ್ ಮಾಡಿದ್ರು, ನಿಂತ, ಕೇಳಬೇಕಿತ್ತು ವರ, ಇವು ಸರಿ. ಹತ್ತದ್ದಕ್ಕೆ ಯಾಕೆ ನಿಂತ? ಇದು ಹತ್ತದ್ದಕ್ಕೆ ನಿಂತದ್ದಲ್ಲಂತೆ. ಭಗವಂತ ಹೇಳ್ತಾ ಇದ್ದಾನೆ, ಸುದೇವ, ಎಷ್ಟು ಪುಣ್ಯಾತ್ಮನಪ್ಪ ನೀನು ಈ 1 ತಿಂಗಳು ಏನು ಅಳ್ತಾ ಕೂತಿದ್ಯಲ್ಲ, ಇದು ಅಧಿಕ ಮಾಸ ಅನ್ನಂತೆ. ಅಧಿಕ ಮಾಸದಲ್ಲಿ ಅವನ ಹತ್ತದ್ದು. ಓ, ಒಳ್ಳೇದು ಹೇಳಿದ್ರಿ ಆಚಾರ್ಯ, ನಾವು ಏನೂ ವ್ರತ ಮಾಡೋಕ್ಕಾಗಿಲ್ಲ, ಇದೇ ಒಂದು ಮಾಡ್ತೀವಿ. ಇದು ಅಳೋದು ವ್ರತ ಅಲ್ಲ. ಅವನು 1 ತಿಂಗಳು ಉಪವಾಸ ಮಾಡಿದ. ಮಗನ ಅಳುವಿನಲ್ಲಿ ಮಗನ ಹಣ ಇಟ್ಕೊಂಡು ಎಲ್ಲ ಅನ್ನ ಸೇರತ್ರಿ, ಊಟ ಮಾಡಲಿಲ್ಲ. ಜೊತೆಗೆ ನಿರಂತರ ಸ್ನಾನ, ವಾರುಣ ಸ್ನಾನ ಅಂತ, ಮಳೆ ನೀರಲ್ಲೇ ಎದ್ದೇ ಹೋಗಿಲ್ಲ. ನಿನ್ನ ಅಧಿಕ ಮಾಸದ ಈ ಸ್ನಾನ, ಈ ಉಪವಾಸಕ್ಕೆ ಮೆಚ್ಚಿ ನಿನ್ನ ಮುಂದೆ ಬಂದಿದ್ದೇನೆ ಅಂತ ದೇವರು ನೋಡಿ. ಅವ್ರಿಗೆ ಗೊತ್ತಿಲ್ಲದ ಹಾಗೆ ಅಧಿಕ ಮಾಸ ಕಳೆದೋಯ್ತು. ಸೇಮ್ ನಮ್ಮದು ಹಾಗೆ. ನಮ್ಗೆ ಅಧಿಕ ಮಾಸ ಬರೋದು ಗೊತ್ತಾಗಲ್ಲ, ನಮ್ಗೆ ಯಾವುದು ಅಧಿಕ ಏನಿಲ್ಲ ಗೊತ್ತೇ ಆಗ, ಏನೂ ಗೊತ್ತಾಗಲ್ಲ. ಏನೋ ನಮ್ಮದು ನಿಮ್ಮದು ಪುಣ್ಯ, ಕಾಲೋನಿ ಮಠ ಅಕ್ಕಪಕ್ಕ ಅಥವಾ ನಿಮ್ಮ ಪಕ್ಕ ಯಾವ್ದಾದ್ರು ಮಠ ಇದ್ದರೆ ಅಲ್ಲ ಅಧಿಕ ಮಾಸ ಅಂತ ಬಂದರೆ ನಿಮ್ಮ ಕಿವಿಗೂ ಬಿದ್ದಿದ್ರೆ ಏನೋ ಗೊತ್ತಾದರೂ ಇಲ್ಲದೆ ಯಾರಿಗೆ ಗೊತ್ತಾಗತ್ತೆ? ಊರಲ್ಲಿರೋರಿಗೆಲ್ಲ ಅಧಿಕ ಮಾಸದ ಮಹಿಮೆ ಗೊತ್ತಿದೆಯಾ? ಬರ್ತಾರ? ಗೊತ್ತಿಲ್ಲದೆ ಈ ರಾಜನೂ ಕಳೆದ, ಗೊತ್ತಿಲ್ಲದೆ ನಾವು ಕಳಿತೀವಿ. ಆದರೆ ಗೊತ್ತಿಲ್ಲದೆ ರಾಜ ಕಳೆದರೂ ಕೂಡ ಈ ಸುದೇವ ಶರ್ಮ ಅವನಿಗೆ ಅರಿವಿಗೆ ಬಾರದ ಹಾಗೆ ಭಗವಂತನ ಪ್ರೀತಿಕಾರಕವಾದ 2 ದೊಡ್ಡ ವ್ರತಗಳು, ಒಂದು ಸ್ನಾನ, ಇನ್ನೊಂದು ಉಪವಾಸ, 2 ವ್ರತ ನಡೆದೇ ಹೋಯಿತು. ತಿಳಿದು ಮಾಡ್ತಿರೋ ತಿಳಿದೇ ಮಾಡ್ತಿರೋ, ಮಾಡಿದ್ದು ಸರಿಯಾಗಿದ್ದರೆ ನಾನು ಅನುಗ್ರಹ ಮಾಡ್ತೇನೆ ಅಂತ ತೋರಿಸ್ಲಿಕ್ಕೆ ಭಗವಂತ ಎದುರಿಗೆ ಬಂದ್ಬಿಟ್ಟಿದ್ದಾನೆ. ಎಷ್ಟೋ ಜನ ಭಕ್ತಿಯಿಂದ ಸಾಲಿಗ್ರಾಮ ಪೂಜೆ ಮಾಡ್ತಾರೆ, ತುಂಬ ಭಕ್ತಿಯಿಂದ ಮಾಡ್ತಾರೆ. ಆದರೆ ಸ್ವಾಮಿಗಳು ದೊಡ್ಡವರು ಮಾಡುವಷ್ಟು ಮಡಿ ಅವ್ರಿಗೆ ಮಾಡ್ಲಿಕ್ಕಾಗಲ್ಲ, ನಡೆಯಲ್ಲ ಮನೆಯಲ್ಲಿ. ಆದರೆ ಬಿಡ್ಲಿಕ್ಕೆ ಸಿದ್ಧ ಇಲ್ಲ. ದೇವರವ್ರಿಗೆ ಖುಷಿ ಪಡ್ತಾನೆ, ಸಂತೋಷ ಪಡ್ತಾನೆ. ನೀ ಮಾಡ್ತಿದ್ಯಲ್ಲಪ್ಪ, ನಿನಗೆ ಅನುಗ್ರಹ ಮಾಡ್ತೀನಿ ಅಂತಾನೆ. ನೀನು ಅವ್ರ ಥರ ಮಾಡಿದ್ರೆ ಮಾಡ್ತೇನೆ ಅಂತ ದೇವರು ಅನ್ನೋದೇ ಇಲ್ಲ. ನಮ್ಮ ನಿರ್ವ್ಯಾಜವಾದ ನಿಶ್ಚಲವಾದ ಭಕ್ತಿಯಿಂದ ಸತ್ಕರ್ಮವನ್ನ ಮಾಡಿ ನಿರ್ವ್ಯಾಜವಾದ ನಿಶ್ಚಲವಾದ ಭಕ್ತಿಯಿಂದ ಸತ್ಕರ್ಮವನ್ನ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ ಅನ್ಲಿಕ್ಕೆ ಇದೊಂದು ಸಾಕ್ಷಿಯ ಕತೆ. ಭಗವಂತ ಹೇಳ್ತಾನೆ, ಇದು ಪುರುಷೋತ್ತಮ ಮಾಸ. ಈ ಪುರುಷೋತ್ತಮ ಮಾಸಕ್ಕೆ ನಾನೇ
ಅಭಿಮಾನಿಯಾಗಿದ್ದೇನೆ. ನೀನು ನನ್ನ ಈ ಮಾಸದಲ್ಲಿ ಇಂತಹ ಅದ್ಭುತವಾದ ಉಪವಾಸ ವ್ರತ ಮತ್ತು ಸ್ನಾನ ಎರಡು ಮಾಡಿದ್ದಕ್ಕೆ ನಿನ್ನ ಮುಂದೆ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಈಗ ಕೇಳು, ನೀನು ಏನು ಕೇಳಿದ್ರೆ ಕೊಟ್ಟು ಬಿಡ್ತೀನಿ ಇಂದ. ಅವನಂದ, ಮಗನ ಕಡೆ ಹಿಂಗೆ ಕೈ ತೋರಿಸ್ದ. ಆಗ ಭಗವಂತ ಅಂತ ಇದ್ದಾನೆ, ನೀ ಏನು ಯೋಚನೆ ಮಾಡಬೇಡ, ಇವನಿಗೆ ನಾನು ಆಯುಷ್ಯ ಕೊಡ್ತಾ ಇದ್ದೀನಿ. ನೋಡಿ, ಮಗನ್ ಇವನು ಕೊಟ್ಟಿದ್ದಲ್ಲ, ಮಗನಿಗೆ ಆಯುಷ್ಯ ಕೊಟ್ಟ. ಹೇಳ್ತಾ ಇದ್ದಾನೆ, ನಿನ್ನ ಮಗ 12,000 ವರ್ಷ ಕಾಲ ಬದುಕಲಿ. ಸತ್ತ ಮಗ ಎದ್ದು ಕೂತ. ಸತ್ತವರು ಎದ್ದು ಕತೆ ಎಲ್ಲರ ಕೇಳಿದಿರ? ಇಲ್ಲಿ ಎದ್ದು ಕೂತ. ಇದು ಕನಸು ಸ್ವಪ್ನ ಗಿಪ್ನ ಅಲ್ಲ, ಪ್ರತ್ಯಕ್ಷವಾಗಿ ನಡೆದದ್ದು. ಭಗವಂತ ಇಂಥ ಕೆಲಸಗಳೆಲ್ಲ ದೇವರೇ ಮಾಡ್ಲಿಕ್ಕೆ ಸಾಧ್ಯ. ದೇವಕಿಯ 6 ಮಕ್ಕಳು ಸತ್ತು ಎಷ್ಟೋ ವರ್ಷ ಆಗಿತ್ತು, ತಂದು ಕೊಟ್ಟ. ಒಮ್ಮೆ ಕೃಷ್ಣ ಏಕಾಹ ಅಶ್ವಮೇಧ ಅಂತ 1 ದಿನದ ಅಶ್ವಮೇಧ ಯಜ್ಞ ಅಂತ ಕೂತ. ಅಲ್ಲೋ ಬ್ರಾಹ್ಮಣರು ಬಂದರು, ನಮ್ಮ ಮಕ್ಕಳೆಲ್ಲ ಸಾಯ್ತಾ ಇದೆ, ಕೃಷ್ಣ ತಂದ್ಕೊಡೊಂದು. ಅಲ್ಲೂ ಸತ್ತ 6 ಮಕ್ಕಳನ್ನು ತಂದು ಕೊಟ್ಟ. ಜೊತೆಗೆ ಗುರುಪುತ್ರ ಸತ್ತು ಎಷ್ಟೋ ವರ್ಷ ಆಗಿತ್ತು, 20 ವರ್ಷ ಮೇಲ್ಪಟ್ಟಾಗಿತ್ತು. 20 ವರ್ಷ ಆದವ್ರನ್ನೇ ಬದುಕಿಸಿ ತಂದುಕೊಟ್ಟ ಭಗವಂತ. ಅಂಥವನಿಗೆ ಎದುರಿಗೆ ಇರುವ ದೇಹ ಪ್ರಾಣ ಹೋಗಿದೆ, ಪ್ರಾಣ ಪ್ರತಿಷ್ಠೆ ಮಾಡುವ ಸಾಮರ್ಥ್ಯ ಭಗವಂತನಿಗೆಲ್ಲ ಮಾಡಿ ಆ ಮಗನನ್ನು ಎಬ್ಬಿಸಿ ಅವನಿಗೆ 12,000 ವರ್ಷಗಳ ಕಾಲ ಜೀವನ ಕೊಟ್ಟು, ಅದ್ರ ಜೊತೆಗೆ ಬಹಳ ವಿಖ್ಯಾತಿ ನಿನ್ನ ಮಗನಿಗೆ ಬರಬೇಕು, ಹಾಗೆ ಅನುಗ್ರಹ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ನೀವು ಯಾವತ್ತು ಉಪವಾಸ ಆರಂಭ ಮಾಡಿದ್ದೀರಿ, ಯಾವತ್ತು ಸ್ನಾನ ಮಳೆ ನೀರಲ್ಲಿ ನೆಂದಿದ್ದೀರಿ, ಅದು ಅಧಿಕ ಮಾಸದ ಆರಂಭ ಆಗಿತ್ತು. ಇಡೀ 1 ಮಾಸ ಮಹಾಪರ್ವಕಾಲ. ಈ ಮಹಾಪರ್ವಕಾಲದಲ್ಲಿ ಮಾಡಿದ ಉಪವಾಸ, ಈ ಅಧಿಕ ಮಾಸದಲ್ಲಿ ಧಾರಣೆ ಪಾರಣೆ ವಿಷ್ಣು ಪಂಚಕ ಇವೆಲ್ಲ 1 ತಿಂಗಳು ಮಾಡಿಬಿಟ್ರೂ ಸಾಕು, ಪೂರ್ಣ ಫಲ ಬರುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ಮಾಡಲಿಕ್ಕಾಗಲಿಲ್ಲ ಅಂದರೆ ಏಕಾದಶಿ ಮಾಡದಿದ್ದವ ಯಾವ ವ್ರತ ಮಾಡಿದರೂ ಕೂಡ ಅದಕ್ಕೆ ಫಲ ಇಲ್ಲಂತೆ. ಏಕಾದಶಿಯ ಮಾಡದವನ ವ್ರತವು ಯಾತಕೆ ದಾಸರು ಹೇಳ್ಬಿಟ್ಟಿದೆ. ಏಕಾದಶಿ ಮಾಡಿಲ್ವಾ, ಹಾಗಾಗಿ ನೀನೇನು ಸತ್ಯನಾರಾಯಣ ವ್ರತ ಮಾಡಿದ್ರು 0, ಅನಂತ ವ್ರತ ಮಾಡಿದ್ರು 0, ಏನು ಮಾಡಿದ್ರು ಎಲ್ಲಾನು 0. ಹಾಗಾದ್ರೆ ಏನು ಮಾಡಬೇಕು? ಮೊದಲು ಸಕಲ ವ್ರತಗಳು ಏಕಾದಶಿಯ ಹಿಂದೆ ಮೊದಲು ಏಕಾದಶಿ ಮಾಡಿ ಆದಮೇಲೆ ದೇವರ ಪ್ರೀತಿಗಾಗಿ 1 ತಿಂಗಳಲ್ಲಿ 1 ದಿನ ಉಪವಾಸ ಮಾಡಿದ್ರು ಭಗವಂತ ನೆನಪಿಟ್ಕೊಂಡು ಅನುಗ್ರಹ ಮಾಡ್ತಾನೆ. ಅಂತಹ ಉತ್ತಮವಾದ ಈ ಮಹಾಪರ್ವ ಕಾಲದಲ್ಲಿ ಅಧಿಕ ಮಾಸದಲ್ಲಿ ಇಡೀ ತಿಂಗಳು ಇವರು ಉಪವಾಸ ಮಾಡಬೇಕು ಅಂತ ಮಾಡಿದ ಪುಣ್ಯವಾಗಿ ನಿನ್ನ ಮಕ್ಕಳಿಗೆ 12,000 ವರ್ಷ ಹೀಗೆ ಅನುಗ್ರಹ ಮಾಡಿದ್ದೇನೆ ಅಂತ ಭಗವಂತ ಅನುಗ್ರಹ ಮಾಡಿದ ಕಾಲ ಈ ಅಧಿಕ ಮಾಸ ಅಥವಾ ಮಲಮಾಸ. ಈ ಮಾಸದ ಮೊದಲ ಒಂದು ಆಖ್ಯಾನ ಈ ದೃಢಧನ್ವನ ಆಖ್ಯಾನದೊಂದಿಗೆ ಹೇಳ್ತಾ ಇದ್ದಾರೆ. ನಾಳೆ ಅಧಿಕ ಮಾಸ ಅಂದ್ರೇನು, ಮಲಮಾಸ ಅಂದ್ರೇನು, ಇದಕ್ಕೆ ಈ ಹೆಸರು ಯಾಕೆ ಬಂತು, ಇದಕ್ಕೆ ಸ್ವಯಂ ಭಗವಂತ ತಾನು ಸ್ವಾಮಿಯಾಗಿ ನಿಯಾಮಕನಾಗಿ ಬರಲಿಕ್ಕೆ ಏನು ಕಾರಣ, ಇದನ್ನೆಲ್ಲ ಮತ್ತೆ ನಾಳೆ ನೋಡೋಣ. ಜೊತೆಗೆ ಒಂದು ಆಖ್ಯಾನವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ನಾಳೆ ಕೂಡ 6:30ಗೆ ಪ್ರವಚನ ಆರಂಭ ಆಗುತ್ತೆ.